sum of first n terms of an AP ಬರ್ಕೊಂಡ್ರಾ? ಸೊ ಇಲ್ಲಿ ತನಕ ಟರ್ಮ್ಸ್ ಕಂಡುಹಿಡಿತಿದ್ವಿ. AP ನಲ್ಲಿ 5th ಟರ್ಮ್, 6th ಟರ್ಮ್, 7th ಟರ್ಮ್, 8th ಟರ್ಮ್ ಕಟ್ಕೊಂಡು ಇದು ಫೈಂಡ್ ಔಟ್ ಮಾಡ್ತಿದ್ವಿ. ಈಗ ನಾವು ಇಷ್ಟು ಟರ್ಮ್ದು ಸಮ್ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ಯಾವ್ದ ಫಾರ್ಮುಲಾ ಬರ್ಕೊಳ್ರಿ. ಸಮ್ ಆಫ್ next line, the sum of the formula derivation is not necessity. The sum of first small n, the sum of first n terms of an AP, capital AP ಬರಿಬೇಕು. AP is given by Ashita Kadlegare is given by. So now take down the formula. Sn is equal to n by 2 into 2a plus n minus 1 into d. It is the formula to find the sum of the first n terms of an AP. Sn ಅಂದ್ರೆ ನೋಡ್ರಿ, Sn ಅಂದ್ರೆ serial number ಅಲ್ಲ. Sum of first n terms of an AP. What is A? First term. What is the common difference? What is n? Number of term. ಬರ್ಕಾಡ್ರಿ. A ಕೆಳಗೆ ಅಂದ್ರೆ ಏನಂತ? A is equal to ಏನೋ First term. D Common difference. ಫಾರ್ಮುಲಾ ಏನು ಕಾಮನ್ ಡಿಫರೆನ್ಸ್ ಗೆ? Any term minus previous term. ಎನಿ ಟರ್ಮ್ ಮೈನಸ್ ಪ್ರೀವಿಯಸ್ ಟರ್ಮ್. ಲಾವಣ್ಯ ಎಲ್ಲಿದ್ದಾಳೆ? ನೋಡಮ್ಮ, ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನ್ ಗೊತ್ತಾ? ಕಾಮನ್ ಡಿಫರೆನ್ಸ್ ಬರ್ಕೊಂಡ್ಬಿಡಲ್ಲ ಈ ಕೆಳಗೆ. ಕಾಮನ್ ಡಿಫರೆನ್ಸ್ D is equal to any term, ನಾನು ಕೆಳಗೆ ಬರೀತೀನಿ ಜಾಗ ಆಗಲ್ಲ ಅಂತ, ಮೈನಸ್ ಪ್ರೀವಿಯಸ್ ಟರ್ಮ್. ಇದು ಬರ್ಕೊಂಬಿಡಲ್ಲಿ ಫಾರ್ಮುಲಾ ಹತ್ರ, ಡಿ ಹತ್ರ. ಇವ್ರಿಗೆಲ್ಲರೂ ಗೊತ್ತಿದೆ ಈಗ. ಕಾಮನ್ ಡಿಫರೆನ್ಸ್ ಡಿ ಸ್ಮಾಲ್ ಲೆಟರ್ ಗೆ ಎನಿ ಟರ್ಮ್ ಮೈನಸ್ ಪ್ರೀವಿಯಸ್ ಟರ್ಮ್. ನೆಕ್ಸ್ಟ್ n, Number of terms. number of terms. Number of terms. Sn, sum of first n terms. Sn S ಸಫಿಕ್ಸ್ ಅಲ್ಲೇ ಬರಿಬೇಕದ್ನ, ಕೆಳಗೆ ಬರಿಬೇಕು ಗೊತ್ತಲ್ಲ. Sn ಮತ್ತೆ ಯಾರ ಪುಣ್ಯ ಹಾಕಿದ್ರು Sn ಅಂತ ಇನಿಷಿಯಲ್ ಪಕ್ಕದಲ್ಲಿ ಬರ್ದ್ಬಿಟ್ಟಿದೆ. Sn sum of first n Term. of an AP. ಮಾತಾಡಬಾರ್ದು. ಫಸ್ಟ್ n terms of an AP. ಇದೇ ಫಾರ್ಮುಲಾನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತೀನಿ. ಸೊ ಸಮ್ ಟು n terms of an AP ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ Sn is equal to n by 2 into 2a plus n minus 1 into d. ಆಯ್ತಾ? ಈಗ ನೋಡ್ರಿ ಏನ್ ಮಾಡಿಫಿಕೇಶನ್ ಮಾಡ್ತೀನಿ ಅಂತ ನೋಡ್ರಿ. ಈಗ ಇದೇ ಫಾರ್ಮುಲಾ ತಗೊಂಡಿದ್ದೀನಿ. Sn n by 2. I will write a plus n minus 1 into d. So 2a ಇತ್ತು. 2a na I will split it. A plus a. So for this we can write an. Very good.
AN is equal to A plus ಹರ್ಷಿತಾ ಏನ್ ಬರ್ಕಂತಿದ್ಯಾ AN is equal to ಏನ್ ಫಾರ್ಮುಲಾ A plus n minus 1 into D ನೆನ್ಪಿದ್ಯಾ Yes, sir. 2A ಇತ್ತು ಆ 2A ನ ಸ್ಪ್ಲಿಟ್ ಮಾಡಕ್ಕೋಸ್ಕರ ಒಂದು ಅಗೈನ್ ಮತ್ತೊಂದು ಫಾರ್ಮುಲಾ ತರಕ್ಕೋಸ್ಕರ ಐ ವಿಲ್ ರೈಟ್ ಇಟ್ ಆಸ್ A plus n minus 1 into D Sn is equal to n by 2 into A plus AN. AN ಯಾಕೆ ಸೊ Sir, AN formula. AN ಬದಲಿಗೆ ಒಂದು ಫಾರ್ಮುಲಾ ಇದೆ ಸರ್ A plus n minus 1 into D ಹೌದಲ್ವಾ ಇಲ್ಲಿ ನಾವು AN ಅಂದ್ರೆ ಏನು AN ಅಂದ್ರೆ ಏನ್ ತಗೊಂತೀರಿ ಲಾಸ್ಟ್ ಟರ್ಮ್ ಅನ್ನು ತಗೋಬೇಕು ಯಾವಾಗ ಸಪೋಸ್ ಹಿಂಗ್ ಕೊಟ್ಟಿರ್ತಾನೆ ಈಗ ಫೈಂಡ್ ದಿ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ 2 4 6 ಹಿಂಗ್ ಕೊಟ್ಬಿಟ್ಟಿದಾಗ ಕೊಟ್ಟಿರಲ್ಲ 2 4 6 ಪ್ಲಸ್ 84 ಅಂತ ಕೊಟ್ಟಾನ ಅಂತ ಇಟ್ಕೊಳ್ರಿ 84 ಅಂತ ಕೊಟ್ಟಾನ ಅಂತ ಇಟ್ಕೊಳ್ರಿ ಇಲ್ಲಿ ಲಾಸ್ಟ್ ಟರ್ಮ್ ಇಸ್ ಗಿವನ್ ಫಾರ್ ದಿಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ AN ಕನ್ಫ್ಯೂಸ್ ಆಗಬಾರ್ದು ಫೈಂಡ್ ದಿ ಸಮ್ ಆಫ್ ಅಂತ ಬಂತಂದ್ರೆ SN ಫಾರ್ಮುಲಾನು ಬಳಸಬೇಕು ಕೆಲವೊಂದ್ ಸಾರಿ AN ಫಾರ್ಮುಲಾನು ಬಳಸಬೇಕಾಗುತ್ತೆ ಬಟ್ AN ಅಲ್ಲಿ SN ಬಳಸಲ್ಲ SN ಅಲ್ಲಿ AN ಬಳಸ್ತೀವಿ ಆ ಕನ್ಫ್ಯೂಸ್ ಬರಬಾರ್ದು ಸೊ AN ಯಾವಾಗ ಬಳಸ್ತೀವಿ ಅಂದ್ರೆ ಈ ಲಾಸ್ಟ್ ಟರ್ಮ್ ಕೊಟ್ಟಾಗ ಆವಾಗ ವಾಟ್ ಈಸ್ AN you can take AN is equal to 84 so I will write it as one more time Sn is equal to n by 2 into A plus L so L is equal to AN is equal to A plus n minus 1 into D what is L means last term L ಅಂದ್ರೆ ಏನು ಲಾಸ್ಟ್ ಟರ್ಮ್ ಕೊಟ್ಟಿದ್ದ ಅಂದ್ರೆ ಅದನ್ನ L ಅಂತನಾರು ತಗೋಬಹುದು AN ಅಂತನಾರು ತಗೋಬಹುದು ಕ್ಲಿಯರಾ ಲಾಸ್ಟ್ ಟರ್ಮ್ ಕೊಟ್ಟಿರ್ತಾನೆ ಈಗ 1 plus 2 plus 3 ನೋಡ್ರಿ AP ನಲ್ಲಿ ಯಾವ ಟರ್ಮ್ ಗಳ ಮಧ್ಯ A ಪ್ಲಸ್ ಹಾಕಿರಲ್ಲ ಸಮ್ ಅಂತ ಅಂದಾಗ ಪ್ಲಸ್ ಹಾಕಿರ್ತಾನೆ ಕೆಲವೊಂದ್ಸಾರಿ ಸೊ ನಾವು ರೈಟ್ ಇಟ್ ಆಸ್ 24 ಅಂತ ಕೊಟ್ಟಾನ ಅಂತ ಇಟ್ಕೊಳ್ರಿ ಇದನ್ನ ನೀವು ಯು ಕ್ಯಾನ್ ಟೇಕ್ ಇಟ್ ಆಸ್ AN ಅಂತನಾರು ತಗೋಬಹುದು L ಅಂತ ತಗೋಬಹುದು ಅದು ದಟ್ ಈಸ್ ಈಕ್ವಲ್ ಟು ಏನು A plus n minus 1 into D. so L is 24 ಏನಾರು ಡೌಟ್ ಇದೆ ಕೇಳ್ರಿ ಸರ್ ಇದು ಹೋದ್ ಸತಿ ಇದು ಫಾರ್ಮುಲಾ ಐತಲ್ಲ ಸರ್ A plus n minus 1 into D ಹಾ ಸರ್ ಅದು ಹೆಂಗ್ ಬಂತಂತ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಸರ್ ಇದು ಹೆಂಗ್ ಬರುತ್ತೆ ಅಂತ ಗೊತ್ತಾಗ್ಲಿಲ್ಲ n by 2 ಇಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳ್ರಿ ಪೂರ್ತಿ ಮಠ ಹತ್ ಬಿಡ್ತೀರಿ ಹೌದಲ್ಲ ಅಲ್ಲಿ A plus n minus 1 into D ಯಾಕೆ ಬರಿತೀವಿ ಅನ್ನೋ ತೋರಿಸಿದ್ದೆ ಇದು ಪ್ರೂಫ್ ಇದೆ ಇದನ್ನ ಎಕ್ಸಾಮ್ ಎಲ್ಲೂ ಕೇಳಲ್ಲ ಆಯ್ತಲ್ಲ ಒಂದ್ 2 ಪೇಜ್ ಮಾಡ್ಬೇಕು ಗೊತ್ತಲ್ಲ ಮಾಡ್ಸೋದ್ರ ಬಗ್ಗೆ ಸಮಸ್ಯೆ ಇಲ್ಲ ಆದ್ರೆ ನಿಮಗೆ ಆವಾಗ APನೇ ಬಿಟ್ಬಿಡ್ತೀರಿ ಗೊತ್ತಲ್ಲ ಇಫ್ ನೀಡ್ ನಾನೇ ಮಾಡಿಸ್ತಿದ್ದೆ ದೃಷ್ಟಿ ಗೊತ್ತಾಯ್ತಾ ಇದು ಅವಶ್ಯಕತೆ ಇಲ್ಲ ಸೊ Sn is equal to n by 2 into 2A plus n minus 1 into D ಅಂತ ಒಂದ್ ಬಳಸ್ತೀವಿ Sn is equal to n by 2 into A plus L ಅಂತ ಬಳಸ್ತೀವಿ ಈ L ವ್ಯಾಲ್ಯೂ ಏನಾಗಿರ್ಬೋದು L ಅಂತ ನಾವು ತಗೋಬಹುದು AN ಅಂತ ನಾವು ತಗೋಬಹುದು ಅದ್ರ ವ್ಯಾಲ್ಯೂ ಅದಕ್ಕೆ ಸಮ A plus n minus ನಿಮಗೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ ಕ್ವೆಶ್ಚನ್ ಕೊಡೋದು ಇಫ್ ದಿ ಫಸ್ಟ್ ಟರ್ಮ್ ಇಸ್ A and last term is L write the formula to find the sum of the first n terms ಅಂತ ಕೊಟ್ಟಾಗ we can write it as Sn is equal to n by 2 into A plus L ಫಾರ್ಮುಲಾ ಬರಿಬೇಕು ಮಾನ್ಯ ಸಮಾನವಿ ಬೆಳಕಾಗಿತ್ತೆ ಅಯ್ಯೋ ಲಾಲ್ ಬಸಕ್ಕ ಅದೆಲ್ಲಿ ಕುತ್ಕೊಂಡಿತ್ತೋ ಏನೋ ಟಿವಿ ನೋಡ್ಕಂತ ಸಮಾನವಿ ಬೈದಿದ್ದೀವ್ರು ಮಾನ್ಯ ವಂಶ ಅದ್ ಹೇಳ್ಬಾರ್ದು ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಈಗ ಸುಮ್ನೆ ಎಲ್ಲರ ಮುಂದೆ ಹೇಳ್ಬಿಟ್ರೆ ಮತ್ತೆ ನೀನ್ ಬೇಜಾರಾಗ್ತೀಯ ಗೊತ್ತಲ್ಲ ಆಮೇಲೆ ಪರ್ಸನಲ್ ಫೋನ್ ಮಾಡಿ ಹೇಳ್ತೀನಿ ನಾವು ಸುಮ್ನೆ ನಾವು ನಿಮ್ಗೆ ಈಗ ಮತ್ತೆ ಎಲ್ಲರೂ ಮತ್ತೆ ಅದ್ ಇದ್ ಮಾಡೋದ್ ಬೇಡ ನಾನು ಆಮೇಲೆ ಹೇಳ್ತೀನಿ ಈಗ ಕೇಳಿ ಫಸ್ಟ್ ಇಲ್ಲಿ ಸಮ್ ಟು n ಟರ್ಮ್ಸ್ ಆಫ್ ದಿ AP ಕಂಡಿಡಿಯಕ್ಕೆ ಫಾರ್ಮುಲಾ ಏನ್ ಗೊತ್ತಾ
ಸಮನ್ವಿ Sn is equal to n by 2 into 2a plus n minus 1 into d. a ಅಂದ್ರೆ ಫಸ್ಟ್ ಟರ್ಮ್ ಗೊತ್ತಿದೆ, n ಅಂದ್ರೆ ನಂಬರ್ ಆಫ್ ಟರ್ಮ್ಸ್, d ಅಂದ್ರೆ ಕಾಮನ್ ಡಿಫರೆನ್ಸ್. ಇದೇ ಫಾರ್ಮುಲಾ ಐ ವಿಲ್ ಚೇಂಜ್ ಇನ್ ಟು ಸೆಕೆಂಡ್ ಪ್ಯಾಟರ್ನ್. ಸೊ ಈ 2a ನ ಐ ವಿಲ್ ಸ್ಪ್ಲಿಟ್ ಇಟ್ ಇಂಟು a ಪ್ಲಸ್ a ಪ್ಲಸ್ a ಮಾಡಿದ ತಕ್ಷಣ ಇದಿಷ್ಟಕ್ಕೆ ಒಂದು ಟರ್ಮ್ ಬಂತು a plus n minus 1 into d. You can write it as an. You know the formula. ಹೌದಲ್ವಾ ಸಮನ್ವಿ? ಈ a plus n minus 1 into d ಏನಾಗ್ತಿದ್ದೆ ಸಮನ್ವಿ? ಸರ್ ಏನ್ ಫಾರ್ಮುಲಾ ಏನು ಸಮನ್ವಿ? ಸರ್ a plus n minus 1 into d. a plus n minus 1 into d ರ ಬದಲಿಗೆ ನಾನು ಅದನ್ನ an ಅಂತ ಬರ್ತಿದ್ದೀನಿ. ಕ್ಲಿಯರಾ? ಈಗ an ಅಂತನಾರೆ ಬರೀಬಹುದು, ಎಲ್ ಅಂತನಾರೆ ಬರೋದು. an ಅಂದ್ರೆ ಯಾವ್ದು ತಗೊಂತಿದ್ವಿ ನಾವು? AP ನಲ್ಲಿ ಲಾಸ್ಟ್ ಟರ್ಮ್ ಅನ್ನ ತಗೊಂತಿದ್ವಿ, ನೆನಪಿದೆಯಾ? ಸೊ ಅದೇ ರೀತಿ ಈಗ Sn is equal to n by 2 into a plus l. ಎಲ್ ಅಂದ್ರೆ ಒಂದೇಯಾ, an ಅಂದ್ರೆ ಒಂದೇಯಾ, ಅದರ ವ್ಯಾಲ್ಯೂ ಎಷ್ಟು? a plus n minus 1 into d. an ಅಂದ್ರೆ ಎಂತ ಟರ್ಮು ಅಥವಾ ಎಲ್ ಲಾಸ್ಟ್ ಟರ್ಮ್ ಅಂತ ತಗೊಂತೀವಿ. ಕ್ಲಿಯರ್ ಆಯ್ತು? ಸೊ ಬರ್ಕಾ ಈಗ ಸಮನ್ವಯ ಎಲ್ಲರೂ ಬರ್ಕೊಂಡ್ರಿ, ಇಲ್ಲಿಂದ ಬರ್ಕೊಂಡ್ ಬಾ. ಇದೊಂದು ಫಾರ್ಮುಲಾ ಹೌದು, ಇದು ಒಂದು ಮತ್ತೆ ಇದೊಂದು, ಇವೆರಡು ತಲೆಯೊಳಗಿರಬೇಕು. ನಾ ಪ್ರಾಬ್ಲಮ್ ಮಾಡ್ತಾ ನಿಮ್ಗೆ ಐಡಿಯಾ ಬರ್ತತೆ ಯಾವಾಗ ಯಾವ್ದು ಬಳಸಬೇಕು ಫಾರ್ಮುಲಾ ಅನ್ನೋದನ್ನ ನಿಮ್ಗೆ ಕ್ಲಿಯರ್ ಪಕ್ಕಾ ಮಾಡ್ತೀನಿ. ಲಾವಣ್ಯ ಅರ್ಥ ಆಗ್ತಾ ಇದೆಯಾ? ಚಿತ್ರಳಗದಿ ಎಲ್ಲದಿಯಾ? ಚಿತ್ರಳ್ಳಿ. ಸ್ವಂತ ಊರ್ ಚಿತ್ರಳ್ಳಿನಾ? ನಿಜ? ಬಿಡಂಗಿದ್ರೆ ಈ ಸಲ ನಾನು ಇದಕ್ ಬರ್ಬೇಕಲ್ಲ, ಅದಕ್ಕೆ ಜಾತ್ರೆಗೆ ಬರ್ತೀನಿಲ್ಲ. ಸಾನ ಎಸ್ಕೇಪ್ ಆಗ್ಬಿಟ್ಲಿ ಈಗ ಅವ್ರ ಮನೆ. ಸರ್ ಬರ್ರಿ ಸರ್, ಅವ್ರ ಮನೆಗೂ ಹೋಗ್ರಿ, ನಮ್ಮ ಮನೆಗೂ ಬರ್ರಿ. ಎಲ್ಲವಾ ನಾನು ಹೇಳೋದ್ ಕೇಳಿ. ಫಸ್ಟ್ ಪ್ರಿಫರೆನ್ಸ್ ಲಾವಣ್ಯ ಮನೆ ಕೊಡ್ತೀನಿ, ಸೆಕೆಂಡ್ ಪ್ರಿಫರೆನ್ಸ್ ಹರ್ಷಿತಾ ಜಿಪುಣಿ ಆಬಾಜಿಸ. ಆಬಾಜಿಸ ಅಂದ್ರೆ ಏನ್ ಗೊತ್ತಾ? ಅಖಿಲ ಭಾರತ ಜಿಪುಣ ಅಧ್ಯಕ್ಷ ಅಂತ. ಸಾನ ಕರೆಕ್ಟ್ ಏನೋ ನಾನು ಹೇಳಿದ್ದು ಹರ್ಷಿತಂಗೆ? ಹರ್ಷಿತಾ ಅವಳ ಅದು ಕೆಳಗೆ ಇವತ್ತು ಬಾಕ್ಸಿಗೆ ಏನೆಲ್ಲಾ ತಂದಿದ್ದಾಳೆ, ಏನು ಕೊಡ್ಲಿದ್ದಂಗೆ ಎಲ್ಲ ತಿಂದಿದ್ದಾಳೆ ಹೋದ್ಸಲ ಒಬ್ಳೆ. ನೋಡು, ಅದಕ್ಕೆ ಆಬಾಜಿಸ ಅಖಿಲ ಭಾರತ ಜಿಪುಣರ ಸಂಘದ ಅಧ್ಯಕ್ಷೆ. ಅಷ್ಟಲಿ ಬರ್ಬೇಕ್ ನಮ್ ಜೊತೆ, ಅವಾಗ ನೋಡ್ಕೊಂತ ನೋಡ್. ಏನವ ಅಕ್ಟೋಬರ್ ಮಂತಾಗ ಅಷ್ಟಲಿ ಬರ್ಬೇಕಲ್ಲ ಸರ್, ಅವಾಗ ಸ್ನಾಕ್ಸ್ ಅಂತಾಳಲ್ಲ, ಅವಾಗ ಮಾತಾಡಿಸ್ತೀನಿ. ಓಕೆ, ಈಗ ಎರಡು ಫಾರ್ಮುಲಾ ನಿಮಗೆ ಕೊಟ್ಟಿದ್ದೀನಿ. ಈಗ ಆ ಎರಡು ಫಾರ್ಮುಲಾ ನಿದ್ದೆಗಣ್ಣಲು ಬರಬೇಕು. Sn is equal to n by 2 into 2a plus n minus 1 into d. Sn is equal to n by 2 into a plus l ಅಥವಾ a plus an. an ಅಂದ್ರೆ ಆ AP ನಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟಿರ್ತಾನೆ ಅಂತ. ಎಲ್ ಲಾಸ್ಟ್ ಟರ್ಮ್ ಇಲ್ಲ, ಸಮ್ ಟು n ಟರ್ಮ್ಸ್ ಅಲ್ಲಿ ಲಾಸ್ಟ್ ಟರ್ಮ್ ಇಲ್ಲ ಅಂದ್ರೆ an ಕೊಟ್ಟಿಲ್ಲ, ಎಲ್ಲೂ ಕೊಟ್ಟಿಲ್ಲ ಅಂತ. ನಿಮಗೆ ಪ್ರಾಬ್ಲಮ್ಸ್ ಮಾಡ್ತಾ ಐಡಿಯಾ ಬರ್ತತೆ. ನೀವು ಪಕ್ಕಾ ವರ್ಕೌಟ್ ಮಾಡಿದ್ರೆ, ಪ್ರಾಮಾಣಿಕ ವರ್ಕೌಟ್ ಮಾಡಿದ್ರೆ ನಿಮಗೆ ಬರುತ್ತೆ. ಇಲ್ಲ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಆದಂಗ ಆಗತ್ತೆ ತಾನಾ? ಓಕೆ, ಈಗ ಫೈಂಡ್ ದಿ ಸಮ್ ಆಫ್ ಮಕ್ಕಳಿ ಫೈಂಡ್ ದಿ ಸಮ್ ಆಫ್ first 10 terms of an. Find the sum of Nikita. Find the sum of first 10 terms of an AP. 2, 7,
ಟೋಟಲ್. ಇಲ್ಲಿ ನೋಡಿ ಈಗ ಯಾವ ಫಾರ್ಮುಲಾ ಬಳಸಬೇಕು? ಎರಡು ಇದಾವಲ್ಲ, 1 and 2 ಇದೆ. ಈಗ ಒಂದ್ ನಿಮಿಷ ಕೇಳ್ರಿ, ನಿಮ್ಗೆ 2 ಫಾರ್ಮುಲಾ ಕೊಟ್ಟಿದ್ದೀನಿ. ಈಗ ಹರ್ಷಿತಾ, ಇಲ್ಲಿ ಎಲ್ಲಾರು ಲಾಸ್ಟ್ಗೆ ಯಾವ್ದಾರ ಸಂಖ್ಯೆ ಇದೆಯಾ? ನೋ ಸರ್. ಇಲ್ಲ ಅಂದ್ರೆ ಜನರಲ್ ಆಗಿ SN ಫಾರ್ಮುಲಾ ಬಳಸ್ಕೊಳ್ಳೋಣ. ಸೊ SN ಫಾರ್ಮುಲಾ ಬಳಸಬೇಕಾದ್ರೆ ಒಂದು ನಿಯಮ ಇದೆ. ಫಸ್ಟ್ ರೈಟ್ ಡೌನ್ ದ ವಾಟ್ ಈಸ್ A 2 T. ಈಗ ಲಾವಣ್ಯ ನಾನು ಇದನ್ನ ಮುಟ್ಟಿನ ಅಂತಂದ್ರೆ ಇದನ್ನ ಮುಟ್ಟಿದೆ ಅಂದ್ರೆ ದಟ್ ಈಸ್ ಎನಿ ಟರ್ಮ್. ಫಾರ್ಮುಲಾದಲ್ಲಿ ಮೈನಸ್ ಇದೆ, ಅದರ ಹಿಂದಿನ ಟರ್ಮ್ ಪ್ರೀವಿಯಸ್ ಟರ್ಮ್ 2. ಸೊ D is equal to 5. ಎಷ್ಟು ಟರ್ಮ್ ಸಮ್ ಕೇಳಿದಾನೆ? 10 ಟರ್ಮ್ಸ್. ಬರ್ಕಂತಿದಾರೆ ನೋಡ್ರಿ, ಬೆನ್ನತ್ತಿದಾರ್ರಿ ಕೆಲವೊಬ್ರು. 10 ಟರ್ಮ್ಸ್ ಆಫ್ AP. ಓಕೆ, ಏನ್ ಕಂಡಿಡಬೇಕು? SN ಕಂಡಿಡಬೇಕು. ಸಮ್ ಅಂದ ತಕ್ಷಣ SN ಕಂಡಿಡಬೇಕು. ಸೊ ಈಗ ಯು ಹ್ಯಾವ್ ಟು ಯೂಸ್ ದ ಫಾರ್ಮುಲಾ SN is equal to n/2 into 2A plus n minus 1 into D. So now write, instead of n you can write 10. Yes, sir. Okay na? Yakandre know the value of n. So Yes, sir. 10/2, 2 into 2, 10 minus 1 into D means 5. 5. Yes, 10 is equal to 5, 4, 9 into 5. ಈಗ S10 5 into 5. Correct? S10 9. 5 into 49. S10. So ಈಗ S10 5 9s are 45. 5 4 5 4s are 20. 20 plus 4 24. It is the answer 245. Clear? ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಏನಾದ್ರು ಡೌಟ್ ಇದೆಯಾ? ರಚನಾ ಫಾರ್ಮುಲಾನ ಹಾಕ್ಬೋದಲ್ಲ ಸರ್? ಯಾದವ A plus n minus 1. ಏನ್ ಕೇಳಿದ ನಾವಿಲ್ಲಿ? ಇಲ್ಲಿ ವೆರಿ 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 ಯಾರು ಕೇಳಿದ್ದ ಕ್ವಶನ್? ನಾ ಸರ್ ವಂದನ ಕೇಳವ ಇಲ್ಲಿ. ಅವನು ಫೈಂಡ್ ದಿ 10th ಟರ್ಮ್ ಆಫ್ AP ಕೇಳಿಲ್ಲ, ಫೈಂಡ್ ದಿ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್. ಸಮ್ಮಿಗೆ ಬೇರೆ ಫಾರ್ಮುಲಾ, 10ನೇ ಟರ್ಮ್ ಕಂಡಿಡೀರಿ ಅಂದ್ರೆ ಯು ಕ್ಯಾನ್ ಯೂಸ್ ದ AN is equal to A plus n minus 1 into D. ಈಗ 10 ಟರ್ಮ್ಗಳನ್ನು ಕೂಡಿದ್ರೆ ಎಷ್ಟಾಗುತ್ತೆ ಅನ್ನೋದ್ರ ಕಂಡಿಡಿಯ ಕೇಳಿದಾನೆ ಇಲ್ಲಿ. ಅರ್ಥ ಮಾಡ್ಕೊಳ್ರಿ. ಡೈರೆಕ್ಟ್ ಆಗಿ ಫೈಂಡ್ ದಿ 10th ಟರ್ಮ್ ಆಫ್ AP ಅಂತ ಕೊಟ್ರೆ ಯು ಕ್ಯಾನ್ ಯೂಸ್ ದ AN is equal to A plus n minus 1 into D. ಫೈಂಡ್ ದಿ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ AP ಅಂದಾಗ ಯು ಕ್ಯಾನ್ ಯೂಸ್ ದ ಸಮ್ ಅಂತ ಬಂದ ತಕ್ಷಣ SN ಬಳಸಬೇಕು. ಕ್ಲಿಯರ್ ಒಂದರ? ಎಸ್ ಸರ್. ಓಕೆ ಬರ್ಕ. ಆ AN ಫಾರ್ಮುಲಾನ ಯಾರನ್ನ ಹುಡುಕ್ಬೇಕು ಅವ್ರನ್ನ ಹುಡುಕ್ತಿವಿ. ಈಗ ಇಲ್ಲಿ ಹೆಂಗಪ್ಪ ಅಂದ್ರೆ 1 ರಿಂದ 10 ತನಕ ಕೂಡ್ಬೇಕೀಗ. ಅದನ್ನ ಕೂಡಿದ್ರೆ ಎಷ್ಟಾಗುತ್ತೆ? ಮಾನ್ಯ ಎಕಡು ಪಾಯಿಂಟ್ರಾ? ಸರ್ ಇಲ್ಲೇ ಇದೀನಿ ಇಲ್ಲಿ ಕಾಣ್ತಾ ಇಲ್ಲ. ಸರ್, ವಿಡಿಯೋ ಆನ್ ಆಗಿದೆ. ಇಲ್ಲವ ನೀ ಕಾಣ್ತಾ ಇಲ್ಲ. ಕೇಳು, ಸಾಮಾನ್ಯ ಕೇಳ್ತಿದ್ದೇನೆ ಕೇಳು. ಆಗಿದೆ ನಿಮ್ದು. ಯಾವಾಗಪ್ಪ ನಾ ಕರೆಕ್ಟ್ ಆಗಿದ್ದೀನಿ ಸರ್ ಕರೆಕ್ಟ್ ಇದೆ ನಿಮ್ದು. ನೋಡವ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ನಾನು. ಖುಷಿ ಖುಷಿ. ಸಿಂಚು ಅಯ್ಯಪ್ಪ ಏನ್ ದೇವ್ರ ಕುದ ಕುತ್ಕೊಂಡು ಬಿಟ್ಟು ಇವತ್ತು. ಚಿತ್ರಕ್ಕೆ ಅರ್ಥ ಆಗ್ತಾನವ? ಆಗ್ತಾ ಇದ್ದೀನೋ ಆಗಿಲ್ಲ. ನಾಳೆ ಹರ್ಷಿತಕ್ಕೆ ಅಂತಿದ್ದಾಳೆ ಕಂದವಾಡಿ ಅವಳು. ಅವಳಿಗೋ ಒಂದ್ ಬಡ್ ಅಂತ ಹೊಡಿ, ನಿನ್ ಪಕ್ಕಾ ಬರ್ತದೆ, ಅರ್ಥ ಆಗ್ತತೆ. ನಿನ್ ಜೊತೆ ಸಾನ ಹೆಲ್ಪ್ ಮಾಡ್ತಾಳೆ ಹೊಡಿಯಕ್ಕೆ. ಅವಳು ಕಾಯ್ತಾ ಇದ್ದಾಳೆ ಸಾನ ಹೊಡಿಯಕ್ಕೆ. ಈಗ
ಓಯ್ ಬೆಸ್ಟಿ ಮಾನ್ಯ ಎಲ್ಲೋದೆ ಸಮನ್ವಯ ಸರ್ ವಿಡಿಯೋ ಆನ್ ಆಗೇ ಇದೆ. ಸಮನ್ವಯ ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ. ಅಲ್ಲ ಈ ಮಾನ್ಯ ಕಾಣ್ತದಾಳೇನವ ನೋ ಸರ್ ಕಾಣಿಸ್ತಿಲ್ಲ. ನೋಡ ಅವಳು ಏನೋ ಮಾಡ್ಕೊಂಡ ನೋಡವ ಬರಕ್ ಇಷ್ಟ ಇಲ್ದ ಅನ್ಸುತ್ತೆ ಸರ್. ಇಷ್ಟೊತ್ತು ಬೈದ್ರಲ್ಲ. ಸರ್ ವಿಡಿಯೋ ಆನ್ ಆಗಿದೆ ಸರ್. ಯಪ್ಪ ಏನ್ ಬೆಸ್ಟಿನೇ ನೀನು ಮಾನ್ಯ ವಂಶಿ ಸರ್, ವಂಶಿ ಕ್ಲೋಸಿ ಬೆಸ್ಟಿ ಎಲ್ಲ. ಅವಳು ಸರ್ ಅವಳು. ಲಿಖಿತ ಸರ್ ನಾವ್ ಯಾರಿಗ್ ಕ್ಲೋಸ್ ಆಗದು ಅಯ್ಯಪ್ಪ ಅವನು ಲಿಖಿತ್ ಯಾರಿಗ್ ಯೋಚನೆ ಮಾಡ್ತಿಲ್ಲ ಹಂಗೆ ತಲೆ ಮಕ್ಕ ಇಟ್ಕೊಂಡು ಏನಾಗಿತ್ತಲೆ ಲಿಖಿತ ಏನಾಗಿತ್ತಲೆ ಏನಿಲ್ಲ ಸರ್. ದಿದ್ಗೆ ಸರ್ ಅಳಿನ್ ಮಾತಾಡ್ತೇನಪ್ಪ ದಿವಸ ಮಾತಾಡ್ತೀನಿ ಸರ್. ಅವ್ನ್ ಚೆನ್ನಾಗಿ ನೋಡ್ಕೊಳ್ಳದೆ ಭುವನ್ ಹೇಳ್ತಲ್ಲ ವೆರಿ ಫ್ಯಾಂಟಾಸ್ಟಿಕ್. ಹರ್ಷಿತಾ ಭುವನ್ ಅಂತ ಜಗದೀಶ್ ಇದಾನಲ್ಲ ಅವ್ರ ಅಳಿಯ ವೆರಿ ಎಕ್ಸ್ಟ್ರಾಡಿನರಿ. 9th ಸ್ಟ್ಯಾಂಡರ್ಡ್ ಈಗ ರಾಜ್ಯದಲ್ಲಿ ಒಂದ್ ತಿಂಗಳು ಕ್ಲಾಸ್ ಸೇರ್ಕೊಂಡಿದ್ದ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೆ. ಬಹಳ ಚಂದ ಮಾಡೋಣ ಮ್ಯಾಥ್ಸ್. 9th ಸ್ಟ್ಯಾಂಡರ್ಡ್ ಈಗ ನೆಕ್ಸ್ಟ್ ಇಯರ್ ಬರ್ತಾನ ಅವ್ನು 10th ಸ್ಟ್ಯಾಂಡರ್ಡ್ ಗೆ. ಅವನೇ ಇವ್ನು ತಂದು ಹಾಕಿರೋದು ಗಂಟು ಹಾಕಿರೋದು. ಅವನು ಫೋನ್ ಮಾಡಿ ಬೈತಾನಂತೆ ಭೂಂಗೆ, ಯಾಕಲೇ ನಾವು ಅಪ್ಗಳಕ್ ಹೋಗಿದ್ದೆ ನೀನು ಇಂಥದ್ದು ಆಪ್ ಐತೆ ಅಂತ. ನಾನು ಇಲ್ಲಾಂದ್ರೆ ಆರಾಮಾಗಿ ಇಷ್ಟೊತ್ತಿಗೆ ಆರಾಮ ಟಿವಿ ನೋಡ್ತಾ ಇದ್ದೆ ಸೀರಿಯಲ್ ನ ಅಂತ ಬೈತಾನಂತೆ. ಮೊನ್ನೆ ಅದ್ಕಂತ ಮಾತಾಡ್ದ ಅವನು. ಓಕೆ ಬರ್ಕಾಳ್ರಿ. ಏನ್ ಆ ಡೌಟ್ ಇದೆಯಾ ಪ್ರಾರ್ಥನಾ? ನಾವೇ ಡೌಟ್ ಸರ್. ನಾನು ಹರ್ಷಿತಾ ರಚನಾ ವಂದನ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಕೇಳ್ಕೊಳ್ರಿ. ಫೈಂಡ್ ದಿ 10th ಟರ್ಮ್ ಆಫ್ ಅನ್ AP ಅಂದ್ರೆ ಯು ಕ್ಯಾನ್ ಯೂಸ್ ದ AN ಫಾರ್ಮುಲಾ. 10th ಟರ್ಮ್ 10ನೇ ಕಂಡುಹಿಡಿಬೇಕು. ಈಗ 1ರಿಂದ 10 ಸೇರಿಸಬೇಕು. ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ AP. 10 ಟರ್ಮ್ಸ್ ಆಫ್ AP ಅಂದಾಗ 2, 7, 12 ಬರ್ಕೊಂಡೆ. A ಬರೆಯಕ್ ಬರ್ತಿತ್ತು. D ಅಂದ್ರೆ ಎನಿ ಟರ್ಮ್ ಮೈನಸ್ ಪ್ರೀವಿಯಸ್ ಟರ್ಮ್. ಎಷ್ಟು ಟರ್ಮ್ ಸಮ್ ಮಾಡ್ಬೇಕು? 10 ಟರ್ಮ್ಸ್. SN ಫಾರ್ಮುಲಾ ಹಾಕಿದೆ. ಇದು ನಾನು ಹೇಳಕ್ ಹೋಗಲ್ಲ, ಎಲ್ಲರಿಗೂ ಬರುತ್ತೆ ಅನ್ಕೊಂಡಿದೀನಿ. ಬರ್ಕೊಳ್ರಿ. ಫೈಂಡ್ ದಿ ಸಮ್ ಆಫ್ ಫಸ್ಟ್ 12 ಟರ್ಮ್ಸ್ ಆಫ್ ಅನ್ AP. ಸರ್ 10 ಟರ್ಮ್ಸ್ ಅಂದ್ರೆ 10 ಟರ್ಮ್ಸ್ ಅಷ್ಟನ್ನು ಕಂಡುಹಿಡಿಬೇಕು ತಾನೆ? ಅಯ್ಯೋ ಲಾಲ್ ಬಸಕ್ಕ ಯಾರು ಹೇಳಿದ್ದು? ಸರ್ ಸಮನ್ವಿತ. ನಾನ್ ಹೇಳ್ತಿದ್ದೀನಿ ಕೇಳೋ. 10 ಟರ್ಮ್ಗಳನ್ನ ಕೂಡಿದ್ರೆ ಎಷ್ಟಾಕತೆ ಅಂತ. ಸಮನ್ವಿತ ಇಲ್ಲಿ ಡೈರೆಕ್ಟ್ ಆಗಿ ಫೈಂಡ್ ದಿ 10th ಟರ್ಮ್ ಆಫ್ AP ಅಂದ್ರೆ ಏನ್ ಫಾರ್ಮುಲಾ ಬಳಸಬೇಕು. ಅವನು ಫಸ್ಟ್ 10 ಟರ್ಮ್ಸ್ ಅಂದ್ರೆ 1ರಿಂದ 10 ಪದಗಳನ್ನ ಕೂಡಿದ್ರೆ ಎಷ್ಟಾಗುತ್ತೆ ಸಮ್ ಅನ್ನೋದ್ ಕಂಡುಹಿಡಿಯಕ್ಕೆ ಕೇಳಿದಾನೆ. ಕ್ಲಿಯರಾ? ಎಸ್ ಸರ್. ಓಕೆ ಸೆಕೆಂಡ್ ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್. ಯಾವುದು ಬರ್ತಿದ್ದೀನಿ ಈಗ. ಫೈಂಡ್ ದಿ ಸಮ್ ಆಫ್ ಫಸ್ಟ್ 12 ಟರ್ಮ್ಸ್ ಆಫ್ AP. Find the sum of first 12 terms of AP minus 37 minus 33 minus 29. ಸಮನ್ವಯ ಈಗ ಮಾನ್ಯ ಹೆಂಗ ವಿಡಿಯೋ ಬಂತು ಕೇಳವ, ಪ್ರಶ್ನೆ ಹಾಕವ ನೀನು. ಸರ್ ಮತ್ತೋದ್ಲು. ಓಕೆ ಬಾ. ಸೊ ಬರ್ರಿ ಈಗ ವಾಟ್ ಈಸ್ ಎ ನೋಡ್ರಿ. ಈಗ ಬಹಳ ಇಂಪಾರ್ಟೆಂಟ್. ಇಲ್ಲಿ ಬಹಳ ಜನ ಬೋರ್ಡ್ ಕಾಣಿಸ್ತಿಲ್ಲ. ಯಾವ್ದು ಸರ್ ಮೇಲ್ಗಡೆ ಬೋರ್ಡ್ ಕಾಣಿಸ್ತಿಲ್ಲ. ಏನ್ ಕಾಡ್ತೀನ್ರಿ ಅಪ್ಪೋ. ಓಕೆ ವಾಟ್ ಈಸ್ ಎ ಮೈನಸ್ 37. ಈಗ ನೋಡ್ರಿ ಬಹಳ ಜನ ತಪ್ಪು ಮಾಡೋದಿಲ್ಲ. ಈ ಡಿ ಕಂಡು ಹಿಡಿಬೇಕಾದ್ರೆ ಎಪಿಲಿ ಬಹಳಷ್ಟು ಜನ ತಪ್ಪು ಮಾಡೋದು. ಇದನ್ನು ಮುಟ್ಬೇಕು ಲಾವಣ್ಯ. ಅದು ಎನಿ ಟರ್ಮ್ ಮೈನಸ್ 33. ಫಾರ್ಮುಲಾದಲ್ಲಿ ಎನಿ ಟರ್ಮ್ ಮೈನಸ್ ಅಂತಿದೆ.
ಪ್ರೀವಿಯಸ್ ಟರ್ಮಿಗೆ ಮೈನಸ್ ಇದ್ದ ಬ್ರಾಕೆಟ್ ಹಾಕ್ಬೇಕು. -37. ಅರ್ಥ ಆಯ್ತಾ ಇದು ಲಾವಣ್ಯ? ಸರ್ ಎನಿ ಟರ್ಮ್ ಇದನ್ನ ಮುಟ್ಬೇಕಾದ್ರೆ ನೀನು ಇದನ್ನ ಮುಟ್ಟಿದ್ರೆ ಎನಿ ಟರ್ಮ್ ಮೈನಸ್ ಪ್ರೀವಿಯಸ್ ಟರ್ಮ್ ಯಾವುದು ಕೇಳಿದ್ನ ಲಾವಣ್ಯ ಕೇಳಿರೋದು. ಲಾವಣ್ಯ ನಾನೀಗ ಸಪೋಸ್ ಈಗ ಲಾವಣ್ಯ ಇದನ್ನ ಮುಟ್ದೆ ಅಂತಂದ್ರೆ ಇದೇನ್ ಅನ್ಕೋಬೇಕು? ಏನ್ ಅನ್ಕೋಬೇಕು ಲಾವಣ್ಯ? ಸರ್ ನಮಗೆ A1 ಅಂತ ಹೇಳ್ಬೇಕು. ಹಾ A1 ಮತ್ತೆ A2. ಅಕ್ಕ ಬೇಡ ಕಣಕ್ಕ, ಹಂಗಾಗೆ ನೀವು ಮಠ ಹತ್ತದು. A2 ಬಿಟ್ಬಿಡ್ರಿ. ಅದೇನಪ್ಪ ಪಾಪ ಅಪ್ಪ ಹಾಕಿದ ಆಲದ ಮರ ಅಂತ ಬುಕ್ಸ್ನಾಗ A1 A2 ಕೊಟ್ಬಿಟ್ರ ಅಂದ್ರೆ ಅದನ್ನೇ ಮಾಡ್ಸೋದಿಲ್ಲ. ಸೊ ನಾನು ಎಷ್ಟು ಈಜಿ ಕೊಟ್ಟಿದ್ದೀನಿ ಫಾರ್ಮುಲಾನ, ನಿಮ್ಗೊಂದು ಐಡಿಯಾ ಕೊಟ್ಟಿದ್ದೀನಿ ಈಗ, ಹೌದಲ್ವಾ? ಈಗ ಲಾವಣ್ಯ ಒಂದ್ ಅರ್ಥ ಮಾಡ್ಕ, ಯಾವ್ದನ್ನ ಮುಟ್ತಿಲ್ಲ ಫಾರ್ಮುಲಾ ಬರ್ತಿದ್ದೀನಿ ಈಗ, ಯಾವ್ದನ್ನ ಮುಟ್ತಿನಲ್ಲ ಅದು ಎನಿ ಟರ್ಮ್, ಇದನ್ನ ಮುಟ್ತಿದ್ದೀನಿ ಅದು ಎನಿ ಟರ್ಮ್. ಓಕೆ, ಎನಿ ಟರ್ಮ್ ಮೈನಸ್ ಫಾರ್ಮುಲಾ ಬರ್ತಿದ್ದೀನಿ ನೋಡು, ಫಾರ್ಮುಲಾ ಬರ್ತಿದ್ದೀನಿ ಮೈನಸ್ ಪ್ರೀವಿಯಸ್ ಟರ್ಮ್, ಅದರಿಂದ ಇಂದು ಪ್ರೀವಿಯಸ್ ಟರ್ಮಿಗೆ ಮೈನಸ್ ಇದ್ರ ಬ್ರಾಕೆಟ್ ಹಾಕ್ರಿ. ಕ್ಲಿಯರಾ? ಮಾನ್ಯ ಚೆನ್ನಾಗೈತೆ, ತಲೆ ಚೆನ್ನಾಗೈತೆ, ಸುಮ್ಮಿರೋ. ಸೊ ಈಗ ಡಿ -33 + 37. ಈಗ ಇಲ್ಲಿ ಲಾವಣ್ಯ ಒಂದು ಮಾತು ಹೇಳ್ತೀನಿ ಕೇಳಿಸ್ಕ, ಬಾರಿ ಇಂಪಾರ್ಟೆಂಟ್ ಮಾತು. ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಲಾವಣ್ಯ, ಒಂದು ಮೈನಸ್ ಪ್ಲಸ್ ಇದ್ರೆ ಕಳಿಬೇಕು. ಫಸ್ಟ್ ಅರ್ಥ ಮಾಡ್ಕೊ, ಒಂದು ಮೈನಸ್ ಪ್ಲಸ್ ಇದ್ರೆ ಕಳಿಬೇಕು, ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. ಇವೆರಡು ದೊಡ್ಡದು ಯಾವುದು? 37. 37 33 ಹೋದ್ರೆ 4. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬಾರ್ದು, ಮೈನಸ್ ಆದ್ರೆ ಬರಿಬೇಕು. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದ್ರೆ ಬರೆಯಲ್ಲ, ಮೈನಸ್ ಇದ್ರೆ ಮಾಡ್ತಿದ್ದೆ, ಬರಿತಿದ್ದೆ. ಕ್ಲಿಯರಾ? ಎಷ್ಟು ಟರ್ಮ್ಸ್ ಅಂತ ಹಿಡಿಯಬೇಕು? 12 ಟರ್ಮ್ಸ್. SN = ? ಕ್ಲಿಯರ್ ಇದು? ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸಾರಿ, ಇವತ್ತು ಶುಕ್ರವಾರ ಸರ್, ನಮ್ಮಲ್ಲಿ ಎಲ್ಲ ದೇವಿಗಳು ಬಂದ್ಬಿಟ್ಟಾವೆ. ಭಾವನಾ ಅವಲಕ್ಕಿ ತಿನ್ನಕ್ ಹೋಗ್ಬಿಡ್ತಾರೆ ಕಣ್ರೇಕೆ. ಇಲ್ಲ ಸರ್. ಸುಮ್ಮನಿರವತ್ತೋಗ್ಲಿ ಬರ್ಕಾಡ್ರಿದ್ನ. ಸೊ ಐ ವಿಲ್ ಸ್ಟಾರ್ಟ್ ದ ಫಾರ್ಮುಲಾ. ನೋಡ್ರಿ ಪ್ರಾಬ್ಲಮ್ ನೋಡ್ಬಿಡ್ರಿ, ಒಂದ್ ಸ್ವಲ್ಪ ಸಾಲ ಮಾಡ್ಬಿಡ್ತೀನಿ ಈಗ. SN = n/2 × 2a + n - 1 × d. ಏನಾದ್ರು ಡೌಟ್ ಇದ್ರೆ ಕೇಳ್ರಿ. ಎಸ್ ಇಲ್ಲಿ ಎಷ್ಟು ಹಾಕ್ಬೇಕು? 12. ಯಾಕೆ 12 ಹಾಕಿದ್ರಿ? 12 ಟರ್ಮ್ಸ್ ಕೇಳಿದಾನೆ. 12/2 2 × -37 12 - 1. What is D? 4. 2 1s are 2 6s are yes 12. 6 × plus into minus 37 2s are 74. Correcta? ನಾ ಸುಮ್ಮನೆ ಅಂದಾಜು ಬರ್ಬಿಡ್ತೀನಿ, ಅದಕ್ಕೆ ನೀವು ಮಾಡ್ಬಿಡ್ರಿ. ಪ್ಲಸ್ 11 × 4 11 × 4 yes 12. 6 × -74 + 44. ನನಗೆ ಈಗ ಲಾವಣ್ಯ ಹೇಳ್ಬೇಕು. ಈಗ ಸುಮ್ಮನೆ ಇರ್ರಿ, ಯಾರು ಮಾತಾಡ್ಬೇಡ್ರಿ. yes 12 6. ಈಗ ಲಾವಣ್ಯ ಒಂದು ಮೈನಸ್ ಇದೆ ಪ್ಲಸ್ ಇದೆ, ಲಾವಣ್ಯ ಮಾತಾಡಿಸ್ತಿದ್ದೀನಿ ನಾನು. ಒಂದು ಮೈನಸ್ ಪ್ಲಸ್ ಇದೆ, ಏನ್ ಮಾಡ್ಬೇಕಬ್ಬಾ? ಸರ್ ಸೆಪರೇಟ್ ಮಾಡ್ಬೇಕು. ವೆರಿ ಗುಡ್. ಯಾವ್ದ್ರಿಂದ ಯಾವ್ದನ್ನ? ದೊಡ್ಡದ್ರಿಂದ ಚಿಕ್ಕದು. ಯಾವ್ದು? 74 -74. ಮೈನಸ್ ಬರೀ ನನ್ ಮೈನಸ್ ಹೇಳಂಗಿಲ್ಲ ನೀನು. ಒಂದು ನಾನು ಹೇಳೋದ್ ಕೇಳಿಸ್ಕಲ್ಲ ಲಾವಣ್ಯ. ಒಂದು ಮೈನಸ್ ಒಂದು ಪ್ಲಸ್ ಇದೆ ಅಂದ್ರೆ ನೀನ್ ಹೇಳ್ದಲ್ಲ, ಫಸ್ಟಿಗೆ ಒಂದು ಮಾತು ಹೇಳ್ದೆ, ಸಬ್ಟ್ರಾಕ್ಟ್ ಮಾಡ್ಬೇಕು. ಓಕೆ, ಯಾವ್ದನ್ನ ಕಳಿಬೇಕು? ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. 74 ಅಲ್ಲಿ 44 ಹೋದ್ರೆ ಎಷ್ಟು ಬರುತ್ತೆ? 30 ಬರುತ್ತೆ. ಕರೆಕ್ಟಾ? ಲಾವಣ್ಯ ದೊಡ್ಡ ಸಂಖ್ಯೆ ಚಿಹ್ನೆ ಬರಿಬೇಕಾ ಬೇಡ? ಬರಿಬೇಕು. ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬಾರ್ದು, ಮೈನಸ್ ಆದ್ರೆ ಬರಿಬೇಕು. ಓಕೆ, ಮೈನಸ್ yes 12. 6 × -30 yes 12. It is -180.
ಬರ್ಕೊಳ್ಳಿ. ತಪ್ಪ ಬರ್ಕೋಬೇಡ್ರಿ. ಕಣ್ ಕಾಣದೆ ಇದ್ದವ್ರು ಕನ್ನಡಕ ಹಾಕ್ಯಾಡ್ರಿ. ಸರ್ ಓವರ್. ಭಾವನ ಎಲ್ಲೋದೇವ? ಇಲ್ಲ ಇದೀನಿ ಸರ್. ಏ ರಚನಾ ವಂದನ ನಾಳೆಗೊಂದು ಥಿಯೇಟರ್ ಒಳಗೆ ಆಗ್ಲೆಲ್ಲ ವಿಡಿಯೋ ಮ್ಯೂಟ್ ಮಾಡ್ತಾಳೆ. ಬಸ್ನಾಗ ಹೋಗ್ಬೇಕು ಸರ್ ಹಾ ಮ್ಯೂಟ್ ಮಾಡಿಲ್ಲ. ಒಂದ್ಸಲ ಸೀಡಿದ್ರಲ್ಲೇ ಹೇಳಿದ್ವಿ ಸರ್ ಅಂದ್ರೆ ಕೇಳಿಲ್ಲ. ಇನ್ನೊಂದ್ಸತಿ ಒಂದ್ ಬಿಟ್ಟು ಅಷ್ಟೇ ಅಷ್ಟೇ ಒಂದೊಂದ್ ಬಿಡ್ರಿ. ಫ್ರೆಂಡ್ಶಿಪ್ ಅಲ್ಲಿ ಬಿಟ್ರೆ ನಡೀತವೆ. ಅಶ್ವಿತನ್ ಅಪೋಸಿಟ್ 2 ಜನ ಅದಾರ ಈಗ. ಒಂದು ಸಾನ, ಒಂದು ಲಾವಣ್ಯ. ಯಾವಳು ಮಾತಾಡಂಗಿಲ್ಲ. ಇಬ್ರು ಹೊಡಿಯಲ್ಲ ಸರ್. ಏನೋ ಹೋಗಿ ಅಂತ ಬಿಟ್ಟಿದಾರೆ ಅಷ್ಟೇ. ತೆಳ್ಳಗಿದಿ ಅಂತ ಹಾರ್ಕೊಂಡು ಹೋಗ್ಬಿಡ್ತಿ ಅಂತ. ಹಂಗಲ್ಲ ಸರ್, ವಾಪಸ್ ಏಟ್ ಬೀಳ್ತವೆ ಅಂತ. ಓ ಆ ಭಯ ಎಲ್ಲ ಇಲ್ಲ ನಮ್ ಸಾನಾರಿಗೆ. ಸಹಾನಂ ಕೇಳಿದ್ವಿ ಸರ್. ಹೆಂಗ್ ಮಾಡ್ಬೇಕು? ಭಾವನಾ ವಿಡಿಯೋ ಆನ್ ಮಾಡವ. ಸರ್ ಥರ್ಡ್ ಕ್ವಶನ್ ಹಾಕೋಬೋದಾ ಸರ್? ಇಲ್ಲ ಆನ್ ಐತೆ ಸರ್. ಎಲ್ಲವ ಕಾಣಲ್ಲ. ಮಾನ್ಯ ಬಂದಾಗ ಭಾವನ ಹೋಗ್ತಾಳೆ, ಭಾವನ ಬಂದಾಗ ಮಾನ್ಯ ಹೋಗ್ತಾಳೆ, ಭಾವನ ಮಾನ್ಯ ಬಂದಾಗ ಇವಳು ಯಾರು ನಮ್ಮ ಸಾಮಾನ್ವಿ ಬಿಡ್ತಾಳೆ. ಓಕೆ ಈಗ ಆಯ್ತಾ ಎಲ್ಲರದು? ಯಾರು ತಪ್ಪಾಡ್ರಿ, ಯಾರು ತಪ್ಪನ್ನ ಬರ್ಕೋಬೇಡ್ರಿ. ಯಾರೋ ಒಬ್ರು ಹೋದ್ರು, ಎಸ್ಕೇಪ್ ಆದ್ರು. Okay. Find the sum of first 100 terms of. Find the sum of first 100 terms of AP. Find the sum of 100 terms of AP ಅಂತಾನೂ ಕೊಡಬಹುದು. First 100 terms of AP ಅಂತಾನೂ ಕೊಡಬಹುದು. ಆಯ್ತಲ್ಲ? Find the sum of first 100 terms of AP. Zero 0.6, 1.7, 2.8, ಏನ್ ಮಾಡ್ಬೇಕು? ಎಷ್ಟು ಟರ್ಮ್ಸ್ ಸಮ್ ಮಾಡ್ಬೇಕು? 100 ಟರ್ಮ್ಸ್ ಸಮ್ ಅನ್ನ ಮಾಡ್ಬೇಕು. ಇಲ್ಲಿಂದ ಹಿಡಿದು 100 ಟರ್ಮ್ಸ್ ಅನ್ನ ಕೂಡಬೇಕು. ಎಷ್ಟು ಬರುತ್ತೆ ಸಮ್ಮು ಅಂತ ನೋಡ್ಬೇಕು. ರಚನಾ ಓಕೆ. ಸೊ ವಾಟ್ ಈಸ್ ಎ? 0.6. ಲಾವಣ್ಯ A2 ಮೈನಸ್ A1 ಬಿಟ್ಬಿಡು. ಫಾರ್ಮುಲಾ ಎನಿ ಟರ್ಮ್, ಮುಟ್ಟಿರೋ ಟರ್ಮ್ ಎನಿ ಟರ್ಮ್ 1.7 ಮೈನಸ್ ಪ್ರೀವಿಯಸ್ ಟರ್ಮ್ 0.6. ಕಳೆಯಕ್ ಬರ್ಲ ಅಂತ ಇಟ್ಕೊಳ್ರಿ. ಪಕ್ಕದಲ್ಲಿ 1.7 ಕೆಳಗೆ 0.6 ಬರ್ಕೊಳ್ರಿ. ಒಂದೇ ಪ್ರಾಬ್ಲಮ್ ಎಕ್ಸಾಮಿಗೆ. ನಾನು ಹೇಳೋದ್ ಕೇಳು, ಎಕ್ಸಾಮಿಗೆ ಒಂದೇ ಪ್ರಾಬ್ಲಮ್ ಕೇಳೋದು. AP ನಲ್ಲಿ 100 ಪ್ರಾಬ್ಲಮ್ ಮಾಡ್ಸಿರ್ಬೋದು, ಆದ್ರೆ ಆ ಚಾಪ್ಟರ್ 100 ಪ್ರಾಬ್ಲಮ್ ಅಂತ ಹೇಳಿ 10 ಪ್ರಾಬ್ಲಮ್ ಕೇಳಲ್ಲ. ಅದನ್ನ ಮಾಡ್ಬೇಕಾದ್ರೂ ಪಕ್ಕಾ ಕಳೀರಿ. ಕಾನ್ಫಿಡೆನ್ಸ್ ಇರ್ಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. 1.7, 0.6, 7 ಅಲ್ಲಿ 6 ಅಂದ್ರೆ 1.1, 1.1. ಸೊ ಎಷ್ಟು ಟರ್ಮ್ಸ್? 100 ಟರ್ಮ್ಸ್. ಏನ್ ಕಂಡಿಡಿಯಬೇಕು? ಸಮ್ ಅನ್ನ ಕಂಡಿಡಿಬೇಕು. ಓಕೆ ಈಗ ಸೊ ನಾವು ರೈಟ್ ಡೌನ್ ದ ಫಾರ್ಮುಲಾ. Sn is equal to n/2 into 2a plus n minus 1 into d. So yes, 100/2 ನಾನು ಗಟ್ ಮಾಡ್ಕೊಂಡಿಲ್ಲ, ತಲೆ ಒಳಗೆ ಬರ್ತಾ ಅದ ಹಂಗೆ ಮಾಡ್ತಾ ಹೋದಾಗ. ಲಿಖಿತ್
ಲೇ ಲಿಖಿತಾ ಹರ್ಷಿತಾ ಓಕೆ ಸೊ ಈಗ 2 into 0.6 100 minus 1 into 1.1 ಇದು 50 ಈಗ ಕರೆಕ್ಟಾ ಬರಿಬೋದ 50 Yes, sir. ಈಗ ನೋಡ್ರಿ 0.6 ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು 6 ಇಂದ 0.6 ಇಂದ 2 ನ ಮಲ್ಟಿಪ್ಲೈ ಮಾಡಬಹುದು 2 ಇಂದ 0.6 ಮಲ್ಟಿಪ್ಲೈ ಮಾಡಬಹುದು ಒಂದು ಅರ್ಥ ಮಾಡ್ತೀನಿ ನಾನು ಹೆಂಗ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಇಲ್ಲಿ 0.6 into 2 ಬರ್ಕೊಂಡಿದ್ದೀನಿ ಒಂದ್ ನಿಮಿಷ ಕೇಳ್ರಿ ಬರ್ತತ್ತೆ ಅದು ಆದ್ರೆ 1.2 ಇಡ ದೊಡ್ಡದಲ್ಲ ಪಾಯಿಂಟ್ ಇಡೋದು ಹೇಳ್ಕೊಡ್ತಿದ್ದೀನಿ ಈಗ ಸೊ ಹಿಂಗಾರು ಬರ್ಕೋಬಹುದು ಹಿಂಗಾರು ಬರ್ಕೋಬಹುದು 2 ಆರ್ಲೆ 12 1 ಆಯ್ತಾ ಒಂದೇನ್ ಬಿಡ್ಕೊಳ್ರಿ 2 ಆರ್ಲೆ 12 1 2 ಆರ್ಲೆ 12ಕ್ಕೆ 12 1 2 ಇಂಟು 0 2 ಇಂಟು 0 0 0 0ಗೆ 1 ಕೊಡ್ಬೇಕು 12 ಆಯ್ತು ಈಗ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ 1 ಈ ಕಡೆಯಿಂದ ಎಣಿಸ್ಬೇಕು ಡೆಸಿಮಲ್ ಪಾಯಿಂಟ್ ಇಡ್ಬೇಕಾದ್ರೆ ಈ ಕಡೆಯಿಂದ ಎಣಿಸ್ಬೇಕು 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ 0.6 into 2 ಅಂದ್ರೆ ಒಂದೇಯಾ 2 into 0.6 ಅಂದ್ರೆ ಒಂದೇಯಾ a into b ಅಂದ್ರೆ ಒಂದೇಯಾ b into a ಅಂದ್ರೆ ಒಂದೇಯಾ ಅದನ್ನೇ ಮಾಡ್ತಿದ್ದೀನಿ ಇಲ್ಲಿ 2 6 ನೀವೇನ್ ಮಾಡ್ತೀರಿ ಗೊತ್ತಾ ಸರ್ 0 ಇದ್ರೆ ಪೂರ್ತಿ ಇಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದ್ ಬಿಟ್ಬಿಡ್ರಿ ಆಯ್ತಲ್ಲ 2 6 12 1 ಕ್ಯಾರಿ 2 into 0 0 0ಗೆ 1 ಅನ್ನ ಆಡ್ ಮಾಡಿದ್ರೆ 1 ಅದಾದ್ಮೇಲೆ ನಾವು ಡೆಸಿಮಲ್ ಪಾಯಿಂಟ್ ಇಡಬೇಕು ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ 1 ಈ ಕಡೆಗೆ ಡೆಸಿಮಲ್ ಪಾಯಿಂಟ್ ನಾವು ಬರಿಬೇಕಲ್ಲ ಈ ಕಡೆ ನೆನ್ಸ್ಕೊಂಬರ್ಬೇಕು 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು ಕ್ಲಿಯರ್ ಆಯ್ತು ಸೊ ಇಟ್ ಈಸ್ 1.2 99 into 1. ಈಗ ಕೇಳ್ರಿ ಸಮಾಧಾನ ಕೇಳ್ಕೊಳ್ರಿ ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ ಈಗ 99 into 1.1 ಗುಣಿಸ್ಬೇಕು ನಾನು ಪಾಯಿಂಟ್ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಮಾನ್ಯ ಪಾಯಿಂಟ್ ಇಲ್ಲ ಅಂತಾನೆ ಮರ್ತ್ ಬಿಟ್ಬಿಟ್ಟಿದೀನಿ ನಾನೀಗ ಪಾಯಿಂಟ್ ಇಲ್ಲ ಅಂತ ಮರ್ತ್ಬಿಟ್ಟು 1 9s are 9 1 9s are 9 1 9s are 9 1 9s are 9 ಅಗೈನ್ ಇಲ್ಲಿ ಈಗ ಫಸ್ಟ್ ಟರ್ಮ್ ಆದ್ಮೇಲೆ ಒಂದ್ ನಿಮಿಷ ಕೇಳ್ರಿ ಈಗ ಸೆಕೆಂಡ್ ಟರ್ಮ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಏನ್ ಮಲ್ಟಿಪ್ಲೈ ಮಾಡಿ ಫಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ಟರ್ಮ್ ಕೆಳಗೆ ಬರ್ದ್ವಿ ಸೆಕೆಂಡ್ ಟರ್ಮ್ ಇಂದ ಮಲ್ಟಿಪ್ಲೈ ಮಾಡಿದ್ದನ್ನ ಸೆಕೆಂಡ್ ಟರ್ಮ್ ಕೆಳಗೆ ಬರಿಬೇಕು ಹಂಗಾಗಿ ಫಸ್ಟ್ ಟರ್ಮ್ ಕೆಳಗೆ 0 ಹಾಕೋಬೇಕು ಸಪೋಸ್ ಥರ್ಡ್ ಟರ್ಮ್ ಇತ್ತು ಅಂದ್ರೆ 2 ಟರ್ಮ್ಗೆ 0 ಹಾಕೋಬೇಕು ನಿಮಗೆ ಅದೇ ಹೇಳ್ತೀನಲ್ಲ ಬೇಸಿಕ್ ಬಹಳಷ್ಟು ನಿಮಗೆ ಗೊತ್ತಿಲ್ಲ ಇರ್ಲಿ ಆದ್ರೆ ಹೇಳ್ಕೊಡ್ತಿದ್ದೀನಿ ಕೇಳ್ರಿ ಈಗ ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರ ನೋಡ್ರಿ ಫಸ್ಟ್ ಟರ್ಮ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಫಸ್ಟ್ ಟರ್ಮ್ ಕೆಳಗೆ ಬರ್ದ್ವಿ 1 into 9 9 1 into 9 9 ನಾನು ಪಾಯಿಂಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಗೈನ್ ಐ ವಿಲ್ ಸ್ಟಾರ್ಟ್ ವಿತ್ ಸೆಕೆಂಡ್ ಟರ್ಮ್ ಆವಾಗ ಈ 1 ಇಂದ 9 ಮಲ್ಟಿಪ್ಲೈ ಮಾಡಿದ್ದನ್ನ ಬರೋದನ್ನ ಎಲ್ಲಿ ಬರಿಬೇಕು ಸೆಕೆಂಡ್ ಟರ್ಮ್ ಕೆಳಗೆ ಬರಿಬೇಕು ಯಾಕಂದ್ರೆ ಇಲ್ಲಿ ಸೆಕೆಂಡ್ ಟರ್ಮ್ ಇಂದ ಸ್ಟಾರ್ಟ್ ಮಾಡಿದೀವಿ ಅದಕ್ಕೆ ಫಸ್ಟ್ ಟರ್ಮ್ ಕೆಳಗೆ 0 ಹಾಕ್ತೀನಿ 1 into 9 9 1 into 9 9 9 18 ಏನಾಯ್ತು 1018. ಈಗ ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಡೆಸಿಮಲ್ ಪಾಯಿಂಟ್ ಇದೆ ಎಷ್ಟು ಡಿಜಿಟ್ ಇದೆ ಸರ್ ಕೆಳಗಡೆ ಬೋರ್ಡ್ ಕಾಣ್ತಿಲ್ಲ ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ ಸರ್ 1 ನಾವು ಬರಿಬೇಕಲ್ಲ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು 1 ಪಾಯಿಂಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು ಅಲ್ಲಿಗೆ 108.9 ಏನಾದ್ರು ಡೌಟ್ ಇದ್ರೆ ಕೇಳ್ರಿ ನಾನು ಇದನ್ನ ಎಲ್ಲರೂ ಮಾಡ್ತೀರಿ ಇಲ್ಲೇ ತಪ್ಪು ಮಾಡೋದು ಯಾರಿಗಾರ ಡೌಟ್ ಇದ್ರೆ ಬಗೆಹರಿಸ್ಕೊಳ್ರಿ ನೋ ಸರ್ ನಾನು ಇನ್ನ ಮುಂದಕ್ಕೆ ಹೋಗಲ್ಲ ನಾನು ಫಸ್ಟ್ ಕೇಳು ಮಾನ್ಯ ನಾನು ಇದನ್ನ ಬಿಟ್ಬಿಟ್ಟಿದ್ದೀನ್ರಿ ಯಾವ್ದನ್ನ
ಮತ್ತೆ ಏನ್ ಬಿಟ್ಟಿರ್ಸ್ ಅಂತ ಕೇಳ್ಬೇಡ್ರಿ ನೀವು ಬಿಟ್ಟಿರೋದು ಕೇಳ್ರಿ. ಈಗ ಆ ಡೆಸಿಮಲ್ ಪಾಯಿಂಟ್ ಕೌಂಟ್ ಬಿಟ್ಟಿದ್ದೀನಿ ನಾನೀಗ. ನಾನ್ ಕಣ್ಣಿಗೆ ಸ್ವಲ್ಪ ಸ್ಪೆಕ್ಟ್ ಹಾಕೊಂಡಿರ್ಲಿಲ್ಲ, ಡೈರೆಕ್ಟ್ ನೋಡಿದ್ರೆ 11 ಕಣ್ಣ ಕಾಣ್ಬಿಡ್ತು. ನನಗೆ 11 ಟೇಬಲ್ಸ್ ಬರಲ್ಲ, ನನಗೆ 10 ತನಕ ಅಷ್ಟೇ ಟೇಬಲ್ಸ್ ಬರೋದು. 10, 11 ಅಷ್ಟೇ ಬರ್ತವೆ, ಅದ್ರ ಮೇಲಿಂದ ಬರಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಒಂದೇ ಡೆಸಿಮಲ್ ಒಂದು ಡಿಜಿಟ್ ಇಂದ ಸ್ಟಾರ್ಟ್ ಮಾಡಿದೆ. 1 9s are 9, 1 9s are 9. ಈಗ ನೆಕ್ಸ್ಟ್ ಈ 1 ಇಂದ ಮಲ್ಟಿಪ್ಲೈ ಮಾಡಬೇಕು, ಈ 1 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದನ್ನ ಈ 9 ಕೆಳ ಬರಿಬೇಕು, ಈ 9 ಕೆಳ ಬರಿಬೇಕು. ಸೆಕೆಂಡ್ 9. ಇಲ್ಲಿ ಯಾವ ನಂಬರ್ ಇಂದ ಸ್ಟಾರ್ಟ್ ಮಾಡಿದಿರಿ? ಸೆಕೆಂಡ್ ನಂಬರ್ ಇಂದ ಬರ್ಬೇಕಾದ್ರೆ ಇದರಿಂದ ಮಲ್ಟಿಪ್ಲೈ ಮಾಡಿರೋದನ್ನ ಸೆಕೆಂಡ್ ನಂಬರ್ ಕೆಳಗೆ ಬರಿಬೇಕು. ಹಂಗಾದ್ರೆ ಫಸ್ಟ್ ನಂಬರ್ ಕೆಳಗಿಂದ ಹಾಕಬೇಕು, 0 ಹಾಕೋಬೇಕು. ಅವಾಗ 1 into 9 9, 1 into 9 9. ಸೊ 9 9 9 9 9 9 plus 9 18. ಸೊ 9 plus 1 10. ಇಲ್ಲಿ ಈಗ ನಾನೇನ್ ಮಾಡಿದೆ, ಮಲ್ಟಿಪ್ಲೈ ಮಾಡಾದ್ಮೇಲೆ ಸ್ಪೆಕ್ಟ್ ತಗೊಂಡೆ. ಆವಾಗ ನನಗೆ ಡಿಜಿಟ್ ಕಾಣ್ತು. ಒಳ್ಳೆ ತಪ್ಪು ಮಾಡಿದೆ ಅನ್ಕೊಂಡೆ. ಆ ತಪ್ಪನ್ನ ತಿದ್ದಬೇಕು. ತಪ್ಪನ್ನ ತಿದ್ಬೇಕಾದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ? 1. ನಾವು ಈಗ ಅದನ್ನ ಬರಿಬೇಕು. ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒನ್ ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಬರಬೇಕು. ಈ ಕಡೆಯಿಂದ ಬರ್ರಿ, 1 ಡಿಜಿಟ್ ಆಯ್ತು, ಡೆಸಿಮಲ್ ಪಾಯಿಂಟ್ ಇಟ್ಟೆ. ಕ್ಲಿಯರಾ? 50 1.28 plus 108.9 ಬರ್ಕಾಡ್ರಿ ತನಕ. ಆಮೇಲೆ ಮುಂದಿನ ಮಾಡೋಣ, ಕನ್ಫ್ಯೂಸ್ ಬೇಡ. ಲಾವಣ್ಯ ಕಡೆ ಹೋದೆ? ಚಿತ್ರಲಿಂಗೇಶ್ ಹೋಗಿದ್ಯಾ? ನಾನು ನಿಮಗೆ ಫೋನ್ ಪೇ ಮಾಡ್ತೀನಿ, ಹೋಗ್ಬಿಟ್ಟು ಅಲ್ಲಿ ಒಂದು 100 ರೂಪಾಯಿ ದೇವ್ರಿಗೆ ಹಾಕ್ತೀಯಾ? ನಿನ್ ಫೋನ್ ಪೇ ಇದೆಯಾ? ನಿನ್ ಫೋನ್ ಪೇ ಐತಾ? ಮತ್ತೆ ಯಾರ್ದಿದೆ? ಅವ್ನ್ ಫೋನ್ ಪೇ ನಂಬರ್ ಕೊಡು, ನಾನು 100 ರೂಪೀಸ್ ನಿನ್ ಫೋನ್ ಪೇ ಮಾಡ್ತೀನಿ. ನೀನೇ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹಾಕ್ಬಾ. ಯಾವಾಗ ಆಗ್ತೀಯಾ? ಸೋಮವಾರ. ವಾರ ಅಲ್ಲ ಸರ್, ಅವಾಗ. ಆಯ್ತು. ಭಾನುವಾರ ನಾನು ನೆನ್ಪು ಮಾಡ್ಬೇಕು ನೀನು. ಎಷ್ಟು ಸರ್ ನೆನ್ಪು ಮಾಡ್ತೀನಿ. ದಿದ್ಗೆ ಏನ್ ಭಾರಿ ಖುಷಿಯಾಗಿದೆಯ ಇವತ್ತು? AP ಮುಗಿತನ ದಿದ್ಗೆ? ಸರ್. ಸ್ಕೂಲಾಗ AP ಮುಗಿತಾ? ಎಸ್ ಸರ್. ಮುಗಿಸ್ಬಿಟ್ರಲ್ಲ? ಸರ್. ಅಲ್ಲೇ ನಮ್ಗಿನ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರಲ್ಲೇ? ಇಲ್ಲ ಸರ್, ಮುಂಚೆನೆ ಸ್ಟಾರ್ಟ್ ಮಾಡಿದ್ರು. ಸ್ಕೂಲಾಗೆ AP ಮುಗಿತಾ? ಮುಗಿತಾ? ಇನ್ನು ಈಗಿನ ಸ್ಟಾರ್ಟ್ ಮಾಡಿದಾರ ಸರ್ ಅನ್ಕೊಂಡಿದ್ಯಾ? ನಾನು ನಿಮ್ ಜೊತೆಗೆ ಇದ್ದೀನಿ. ಕ್ಲಾಸ್ ಜಾಸ್ತಿ ತಗೊಂತ. ಓ, ಕ್ಲಾಸ್ ಜಾಸ್ತಿ ತಗೊಂತಾರೆ. ನಿಮ್ಮಲ್ಲಿ ಮುಗಿತಾ ಸೃಷ್ಟಿ? ಸರ್ ಪ್ರಾಬ್ಲಮ್ ಮಾಡ್ಸಲ್ಲ ಸರ್, 2 ಮಾಡಿಸಿ ಉಳಿದಿದ್ ನೀವು ಮಾಡ್ಕೊಳ್ರಿ ಅಂತ ಬಿಟ್ಟು ಹೋಗಿದ್ದಾರೆ. ನೀವು ಬುದ್ಧಿವಂತರಿದ್ದೀರಿ ಅಂತ. ಸರ್ ಅಲ್ಲೇ 5.3 ಮುಗ್ಸಾಕ್ ಬಂದಾರೆ ಸರ್, ಏನು ಅರ್ಥ ಆಗಲ್ಲ. ಇಲ್ಲ, ನೀವು ಏನ್ ಮಾಡ್ತೀರಿ ಗೊತ್ತಾ, ಕ್ಲಾಸ್ ಅಲ್ಲಿ ಹುಡುಗಿಯರು ಅವ್ರಿಗೆ ಮುಂದೆ ಶೋ ಅಪ್ ಮಾಡ್ತೀರಿ, ನಮ್ಗೆಲ್ಲ ಗೊತ್ತೈತ ನಂಗೆ. ಏನು ಗೊತ್ತಿಲ್ಲ ಸರ್. ಕರೆಕ್ಟ್ ಏನೋ ವರ್ಷಿತಾ? ಎಸ್ ಸರ್, ನಮ್ ಕ್ಲಾಸಿಗೂ ಹಂಗೆ ಮಾಡ್ತಾರೆ, ಅದಕ್ಕೆ ಎಲ್ಲ ಹೋಮ್ವರ್ಕ್ ಕೊಡ್ತಾರೆ. ಅಲ್ಲ ಪಾಪ, ಇಲ್ಲಿ ಸೃಷ್ಟಿ ಸ್ಕೂಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಬಿಡು. ಯಾಕೆ ನನ್ ಮಗನು ಅದೇ ಸ್ಕೂಲಲ್ಲಿ ಓದಿದ್ದು, ನನಗ್ ಗೊತ್ತಿದೆ. ಸುಮ್ನೆ ಸೃಷ್ಟಿಗೆ ಅಂದಷ್ಟೇ. ಸರ್ ಪ್ರಾಬ್ಲಮ್ ಹೇಳ್ಕೊಡಲ್ಲ ಸರ್, ಫಾರ್ಮುಲಾ ಬರೀತಾರೆ ಸುಮ್ನೆ ಹಿಂಗ ಅಂತ ಹೋಗ್ತಾರೆ ಸರ್, ಏನು ಹೇಳ್ಕೊಡಲ್ಲ. ಯಾರಿಗ್ ನಿಮ್ಗೆ ಮ್ಯಾಥ್ಸ್? ಜಿಮಿನ? ಎಸ್ ಸರ್. ಮುಗೀತ್ ಬಿಡೋದು. ಎಲ್ಲಾ ಹುಡುಗರು ಮಠ ಹತ್ತಂಗ್ ಟ್ಯೂಷನ್ ಹೋಗೋದ್ರಿಂದ ನೀವು ಬಚಾವ್ ಅಷ್ಟೇ. ಸರ್ ಎಲ್ರು ಟ್ಯೂಷನ್ಗೆ ಹೋಗ್ತಿದ್ದಾರೆ. ಅದೇ ಲೆಕ್ಕ ಮುಗಿತಾ? ಹರ್ಷಿತಾ, ಪ್ರಾರ್ಥನಾ, ಹತ್ತನೇ ಟೈಮ್ ಏನು ಇವತ್ತು ದೇವ್ ಕುತ್ಕೊಂಡಿದ್ದೇವೆ ಸರ್. ದೇವ್ರ ಕುತ್ಕೊಂಡಾರ ಇವತ್ತು. ಸರ್ ಆನ್ಸರ್ 5501. ನಾವು ಆಲ್ರೆಡಿ ನಿಮ್ಮಷ್ಟು ಬುದ್ಧಿವಂತಿಲ್ಲ ನಾವು, ಬಹಳ ಸ್ಲೋ ಪ್ರೊಸೆಸ್ ಗೊತ್ತಲ್ಲ.
ಗೊತ್ತಾ ನಿಮ್ಮಷ್ಟು ಬುದ್ಧಿ ಅಂತಿದ್ರು ನಾನು ಇಲ್ಲೇ ಹಾಕಿರ್ತಿದ್ದೆ ಅಂತಿದ್ದೆ. ಸೊ ಈಗ ನೋಡ್ರಿ ಇಲ್ಲಿ ಒಂದು ಇಲ್ಲಿಂದನೇ ಬರೀ 1.2 92 11 91 10 1 7 ಗಂಟೆ ಇದೊಂದು ಲೆಕ್ಕ ಮಾಡಿಸ್ಬೇಕು. 0.1 ಕರೆಕ್ಟ್ ಆಯ್ತು. ಇದ್ರ ಮಾಡೋದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನೀವು ಬರ್ಕೋಬೇಕು, ಕನ್ಫ್ಯೂಸ್ ಆಗ ನಾನು ಹೇಳ್ತೀನಿ ಕೇಳ್ರಿ. ಪ್ರೊಫೆಸರ್ ಸಾರ್ದಾಗ ಮಾಡಕ್ ಹೋಗ್ಬೇಡ್ರಿ, ಗೊತ್ತಲ್ಲ. ಹಂಗ ಆಡಿದ್ರೆ ಹಂಗೆ ಮಟಾತದೆ. ಈಗ S100 50 into 110 ಅಂತ ಬರ್ದಿದ್ದೀರಾ? ಎಲ್ಲಿ 100 ಯಾವ್ದವ ಸರ್ ಮೇಲೆ S100 ಈಗ ಬರದ್ರಲ್ಲ ಅದ್ರ ಮೇಲೆ 1.2 ಸಣ್ಣ ಏನ್ ಡೌಟ್ ಹೇಳವ ಈಗ? ಸರ್ S100 ಜಾಗದಲ್ಲಿ S1N ಅಂತ ಏನೋ ಬರ್ದಿದ್ದೀರಾ ಸರ್? ಇಲ್ಲಿ SN S100 ಬರ್ಕೊಂಡ್ ಹೋಗ್ತಿದ್ದೀನಿ ನಾನು. ಸರ್ ಕೆಳಗೆ ಇನ್ನೆಲ್ಲವಾ ಸರ್ ಕೆಳಗಿಂದ ಸೆಕೆಂಡ್ ಸ್ಟೆಪ್ ಅಲ್ಲಿ S100 ಕೂಡಿದೆ 00 ಅದಕ್ಕೆ ಹಂಗ ಅಂತಿದ್ದಾರೆ. ತಿಂದಿದ್ದಲ್ವಾ? ಹಿಂಗ ಅಂದ್ಬಿಟ್ಟೆ ಜೋರಾಗೆ. ಮತ್ತೇನು ಡೌಟ್ ಐತೇನೋ ಸಾನ? ಇಲ್ಲ ಸರ್. ಓಕೆ, ಈಗ 50 into 101.1 ಇದೆ ಈಗ, ಹೌದಾ? ಕಾಣ್ತಾ ಐತಾ ಇದು? ಓಕೆ, ಈಗ ಇದನ್ನ ಬರ್ಕೊಂಡ್ರ ಪಕ್ಕದಲ್ಲಿ? ಬರ್ಕೊಂಡ್ರ ಇಲ್ಲ? ನೀವು ಬರ್ಕೊಂಡ್ಲೇಬೇಕು ಅಂತ ನನ್ ಕಂಪಲ್ ಇಲ್ಲ. ನೀವ್ ಎಕ್ಸಾಮ್ ಬರೀಬೇಕು ಅಂದ್ರೆ ಬರ್ಕೊಳ್ರಿ. ಸೊ ಈಗ ನೋಡ್ರಿ, ಈಗ ನಾನು ಮಾಡ್ತೀನಿ, ಈಗ 101 into 50 ಮಾಡ್ಕೊಂತೀನಿ. ಯಾಕಂದ್ರೆ ಈಸಿ ಆಗುತ್ತೆ ನೋಡ್ರಿ, ಗುರ್ಸಕ್ ಈಸಿ ಆಗ್ಬೇಕು. ಆ ಕಡೆ ಇರೋ ಟರ್ಮು ಸಿಂಪ್ಲೆಸ್ಟ್ ಟರ್ಮ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಬರ್ಕೊಂಡ್ರಿ, ಈ ಕಡೆ ಆ ಕಡೆ ಬರ್ಕೊಳ್ರಿ. ಯಾಕೆ ಅಂದ್ರೆ ನಮ್ಗೆ ಈಸಿ ಆಗುತ್ತೆ ನೋಡ್ರಿ. 50 into 1 ಎಷ್ಟಮ್ಮ? 50 ಕ್ಯಾರಿ 5. 50 into 0 5 ಕೂಡಿದ್ರೆ 5. ಕರೆಕ್ಟಾ? 50 into 1 50 again 5. 50 into 1 t plus 5 55. ಕರೆಕ್ಟಾ? ಈಗ ನೋಡ್ರಿ, ಇಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್ ಮಾಡ್ತೀನಿ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ ಇದೆ? 1. ನಾವು ಡೆಸಿಮಲ್ ಪಾಯಿಂಟ್ ಇಡಬೇಕು. ಡೆಸಿಮಲ್ ಪಾಯಿಂಟ್ ಇಂದ ಈ ಕಡೆ ನೆನ್ಸ್ಕೊಂಡ್ ಬರ್ಬೇಕು. ಒಂದು ಡಿಜಿಟ್ ಬರೀರಿ. ಡೆಸಿಮಲ್ ಪಾಯಿಂಟ್ ಇಂದ ಬರೀ 0 ಇದ್ರೆ ಬಿಟ್ಬಿಡಿ. 0 ಬಿಟ್ಟು ಅದ್ರ ಮುಂದೆ ಮತ್ತೆ ಬೇರೆ ಸಂಖ್ಯೆ ಇದ್ರೆ ಬಿಡಕ್ ಬರಲ್ಲ. ಅಲ್ಲಿಗೆ ಇಸ್ ಆನ್ಸರ್ ಇಸ್ 5505. It is the answer. ಅರ್ಷಿತಾ ಕಂದೋಡಿ, ನಿನ್ನೇನು ಏನ ಹೇಳ್ಬಿಟ್ಲಕ್ಕೆ? ಏನ ಹೇಳಿಲ್ಲಪ್ಪ, ಫೋನಾಗ ಹಾಕಿದಾಳ ಮೆಸೇಜ್, ವಾಟ್ಸಪ್ ಮಾಡಿದಾಳೆ. ಫಾರ್ವರ್ಡ್ ಮಾಡ್ತೀನಿ ಸುಮ್ಮನೆ, ಆಮೇಲೆ ಹಂಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ನಿನಗೆ. ಅದೇ ಸರ್, ಯಾವಾಗ್ಲೂ ಬಿಜಿ ಇರ್ತಾಳೆ ಅಂತ ಹೇಳಿರ್ತಾಳೆ. ಪಾಪ ಚಿನ್ಮಯಿ ಬಿಡ್ಬೇಕಲ್ಲ ಅಲ್ಲಿ ಸಾನಾ. ಈಗ ಬರ್ರಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈ ಪ್ರಾಬ್ಲಮ್ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ತಪ್ಪು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ನೊಂದ್ಸಲ ನೋಡ್ಬಿಡ್ರಿ ರಕ್ಷಿತಾ. ಸೊ ವಾಟ್ ಈಸ್ ಎ? 0.6. ವಾಟ್ ಈಸ್ ಡಿ? ಲಾವಣ್ಯ ಇದನ್ನ ಮುಟ್ಟು. ಎನಿ ಟರ್ಮ್ ಮೈನಸ್ ಪ್ರೀವಿಯಸ್ ಟರ್ಮ್ 0.6. 1.7 ಇಂದ 0.6 ಕಳೆದ್ರೆ 1.1. n is equal to 100. ಯಾಕೆ 100 ಅಂತ ಬರ್ದೀನಿ? ಫೈಂಡ್ ದಿ ಸಮ್ ಆಫ್ ಫಸ್ಟ್ 100 ಟರ್ಮ್ಸ್ ಆಫ್ ಎನ್
AP. ಅದಕ್ಕೋಸ್ಕರ you can take n is equal to 100. Now take Sn is equal to question mark. You write the formula Sn is equal to n by 2 into 2a plus n minus 1 into d. Instead of n, you can write 100 by 2, 2 into 0.6. n is 100 minus 1, 1.1. It is ಏನು 1.2 ಬೇಡ 2 ಒಂದು ನಿಮಿಷ ಕೇಳ್ರಿ ಇನ್ನು ನಿಮ್ಗೆ ಕನ್ಫ್ಯೂಸ್ ಇದೆ ಅಂದ್ರೆ 2 6 12 ಕ್ಯಾರಿ 1 2 into 0 0 0 1 ಕೂಡ್ರಿ 1 ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಒಂದ್ ಸಂಖ್ಯೆ ಈ ಕಡೆಯಿಂದ ಬರೀರಿ ಸೊ ಒಂದ್ ಸಂಖ್ಯೆ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಟ್ರೆ ಮುಗಿತು ಕ್ಲಿಯರಾ 99 into 1.1 ಹೆಂಗೆ 98 ಬಂತು ಅಂತ ಯೋಚನೆ ಮಾಡ್ತೀರಾ 100 ಅಲ್ಲಿ 1 ಕಳೀರಿ ಸೊ ಅಲ್ಲಿಗೆ ಎಷ್ಟು ಬರುತ್ತೆ ಅದು 108.9 ಬಂತು ಇವೆರಡನ್ನು ಕೂಡಿ 110.1 ಬಂತು ಆ 110.1 ಅನ್ನ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ತೀರಿ 50 ಇಂದ ಮಲ್ಟಿಪ್ಲೈ ಮಾಡಿ ಯಾಕಂದ್ರೆ ಯು ನೋ ದ ವ್ಯಾಲ್ಯೂ 50 ಟೇಬಲ್ಸ್ ಗೊತ್ತಿದೆ ನಿಮಗೆ 1101 ಟೇಬಲ್ಸ್ ಗೊತ್ತಿದೆಯಾ ಇಲ್ಲ ಅದಕ್ಕೆ ನಾನೇನ್ ಮಾಡಿದೆ 1101 50 ಮಾಡ್ಕೊಂಡೆ 50 into 1 50 ಕ್ಯಾರಿ 5 ಸೊ ಅಗೇನ್ 50 into 0 ಗುಣಿಸ್ಬೇಕು ನೀವೇ ಮಾಡ್ತೀರಿ 0 ಇದ್ರೆ ಪೂರ್ತಿ ಇಡ್ರಿ ಆ ಕಾನ್ಸೆಪ್ಟ್ ಬಿಡ್ರಿ ಅಗೇನ್ 50 into 0 ಗುಣಿಸಿ ಆನ್ಸರ್ 0 ಬರುತ್ತೆ ಆ 0 ಗೆ 5 ಆಡ್ ಮಾಡಿದ್ರೆ 5 ಬಂತು ಅಗೇನ್ 50 into 1 50 50 ಗೆ 0 ಕ್ಯಾರಿ ರಿಮೈಂಡರ್ 5 ಇರುತ್ತೆ 50 into 1 50 plus 5 55 ಸೊ ಈಗ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಹೌದಲ್ವಾ ಡೆಸಿಮಲ್ ಪಾಯಿಂಟ್ ಇದೆ ಎಷ್ಟು ಸಂಖ್ಯೆ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ ಡೆಸಿಮಲ್ ಪಾಯಿಂಟ್ ಡಿಜಿಟ್ ಇದೆ 1 ಡಿಜಿಟ್ ಇದೆ ಆ 1 ಡಿಜಿಟ್ ಅನ್ನು ಈ ಕಡೆ ಬರೀಬೇಕು 0.3 ಸೊ ಡೆಸಿಮಲ್ ಪಾಯಿಂಟ್ ಇಂದ ಮುಂದೆ 0 ಇದ್ರೆ ಬಿಟ್ಬಿಡಿ 0 ಬಿಟ್ಟು ಸಪೋಸ್ 0.01 ಇದ್ರೆ ತಗೋಬೇಕು ಗೊತ್ತಾಯ್ತಲ್ಲ ಬರೀ ಪಾಯಿಂಟ್ ಇಂದ ಮುಂದಕ್ಕೆ 0 ಇದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆ 0 ನ ಎಲಿಮಿನೇಟ್ ಮಾಡಬಹುದು ಬಿಡಬಹುದು ಅಲ್ಲಿಗೆ ಆನ್ಸರ್ ಇಸ್ 5505 ಸೊ ನಾವು ಕ್ಲಿಯರ್ yes sir ಏನಾರ ಡೌಟ್ಸ್ ಇದೆಯಾ ಇದ್ರೆ ಕೇಳಿ ನಾನು ಹೇಳೋದೇನ್ ಗೊತ್ತಲ್ಲ ನಿಮಗೆ ಅರ್ಥ ಆಗ್ಬೇಕು ಸ್ವಂತ ಮಾಡೋ ಸ್ಟೆಬಿಲಿಟಿ ಬರ್ಬೇಕು ನಿಮಗೆ ಮಾನ್ಯ ಬಂದಿದೀಯಾ ನಾನು ಹೇಳ್ತೀನಿ ಒಂದ್ ನಿಮಿಷ ಹೇಳಿ ಯಾರು ಲಾವಣ್ಯ ಒಂದ್ ಸಾರಿ ನೋಡ್ಕೊಂಡ್ ಮಾಡ್ತೀರಿ ಎರಡನೇ ಸಾರಿ ಲಾವಣ್ಯ ಇವತ್ತಿನ ಹೋಮ್ ವರ್ಕ್ ಏನ್ ಗೊತ್ತಾ ನಿನ್ನೆ ಏನು ಕೊಟ್ಟಿಲ್ಲ ನಾವು ನಾನೀಗ ಏನ್ ಲೆಕ್ಕಗಳು ಮಾಡ್ಸಿದೀನಿಲ್ಲ ಒಂದೊಂದು ಪ್ರಾಬ್ಲಮ್ ನ 3 ಟೈಮ್ಸ್ ಮಾಡ್ಬೇಕು ಬಿಫೋರ್ 10:30 ಅಥವಾ ಮಾರ್ನಿಂಗ್ 6 o'clock ಒಳಗೆ ಹಾಕ್ಬೇಕು ಆಯ್ತಾ ಒಂದ್ ಪ್ರಾಬ್ಲಮ್ ಬರ್ದ್ಮೇಲೆ 3 ಸಲ ಆನ್ಸರ್ ಮಾಡೋದಲ್ಲ ಪ್ರಾಬ್ಲಮ್ನು 3 ಸಲ ಬರೀಬೇಕು ಆನ್ಸರ್ನು 3 ಸಲ ಬರೀಬೇಕು ಯಾಕಂದ್ರೆ ನೀವು ಸ್ಕೂಲಲ್ಲಿ ಬರ್ದ ಅಭ್ಯಾಸ ಅದು ಗೊತ್ತಾಯ್ತಲ್ಲ ಅದು ಮಾಡಂಗಿಲ್ಲ ಅದಾದ್ಮೇಲೆ ಕೇಳ್ರಿ ನೀವು ಬಹಳಷ್ಟು ಜನ ಕೇಳ್ತಿದ್ದೀನಿ ರಚನಾ ಈಗ ನಿಮಗೆ 3 ಸಲ ಮಾಡ್ಬೇಕು ಅಂತ ನಂದು ಒಂದು ಮಿನಿಮಮ್ ಬರುತ್ತೆ ಅಂತ ಮಾಡ್ತಾರ ಅದು ನಿಮಗೆ 3ನೇ ಸಲಕ್ಕೆ ಬರ್ಲಿಲ್ಲ ಅಂದ್ರೆ ಯು ಹ್ಯಾವ್ ಟು ಗೋ ಫಾರ್ 4th ಟೈಮ್ ನಾನು ಹೇಳ್ತಿದ್ದೀನಿ ಇಟ್ ಇಸ್ ನಾಟ್ ನಾನು ಹೇಳ್ತೀನಿ ಕೇಳ್ರಿ 1 ಟೈಮಿಗೆ ಬಂತಂದ್ರೆ ಬಿಡಂಗಿಲ್ಲ ಮಿನಿಮಮ್ 3 ಟೈಮ್ಸ್ ಊಟ ಬದುಕಬೇಕು ಅಂದ್ರೆ ಮನುಷ್ಯ ಬೆಳಗ್ಗೆ 1 ತಿಂಡಿ 2 ಊಟ ಮಾಡ್ಬೇಕು ಇನ್ನೂ ಚೆನ್ನಾಗಿ ಬದುಕಬೇಕು ಅಂದ್ರೆ 4 ಸಲ ಊಟ ಮಾಡ್ಬೋದು ಈಗ ಸೃಷ್ಟಿ ಹರ್ಷಿತಾ ಇವರೆಲ್ಲ ತೆಳ್ಳಗಿದ್ದಾರೆ ನಿಖಿತಾ ಅವ್ರಿಗೇನ್ ಹೇಳ್ತಾರೆ ಡಾಕ್ಟ್ರು ಇನ್ನೊಂದ್ಸಲ ಜಾಸ್ತಿ ತಿನ್ನಮ್ಮ ಅಂತಾರೆ ಮಿನಿಮಮ್ ಬದುಕಕ್ಕೆ 1 ತಿಂಡಿ 2 ಊಟ ಬೇಕು ಸೊ ಜಾಸ್ತಿ ಊಟ ಮಾಡ್ರೆ ತಪ್ಪಿಲ್ಲ ಕಡಿಮೆ ಊಟ ಮಾಡ್ರೆ ತಪ್ಪಾಗುತ್ತೆ ಯಾಕಂದ್ರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ಬಿಡ್ತೈತೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತೆ ಹೆಲ್ತ್ ಅಪ್ಸೆಟ್ ಆಗ್ತೈತೆ ಅಂದ್ರೆ ಇಟ್ ಮೀನ್ಸ್ ನೀವು 2 ಸಲ ಮಾಡಿದ್ರಿ ಅಂದ್ರೆ ಲೆಕ್ಕ ಬರೋದೇ ಇಲ್ಲ ಅಂತ ಆಯ್ತಲ್ಲ 3 ಸಲ ಮಾಡ್ರಿ ಬರ್ಲಿಲ್ಲ ಅಂದ್ರೆ ಪಕ್ಕಾ 4 ಟೈಮ್ಸ್ ಮಾಡ್ರಿ ಇನ್ನೂ ಬರ್ಲಿಲ್ಲ ಅಂದ್ರೆ ಯು ಕ್ಯಾನ್ ಗೋ ಫಾರ್ 5 ಟೈಮ್ಸ್ ಅವತ್ತಿನ ಪ್ರಾಬ್ಲಮ್ಸ್ ನ ಅವತ್ತೇ ಕಲ್ತು ಬಿಟ್ಬಿಡ್ಬೇಕು ಅದನ್ನ ಮರೆತು ಒಂದ್ಸಲ ಈಗ ನೋಡಿದ್ರೆ ಸಾಕು ಆ ಪ್ರಾಬ್ಲಮ್ ಬರ್ಕೊಂಡ್ರೆ ಸ್ವಂತ ಮಾಡಕ್ ಬರ್ಬೇಕು ನಿಮಗೆ ಅಷ್ಟು ಪಕ್ಕ ಆಗ್ಬೇಕು ಈಗ ನೀವೇನ್ ಮಾಡ್ತಿದೀರಿ ಗೊತ್ತಾ ಕೆಲವೊಬ್ರು ನನ್ನ ಫೋರ್ಸಿಗೆ ಬರಿತಿದ್ದೀರಿ ಕೆಲವೊಬ್ರು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ
ಅದಿತ್ತು ಅಂದ್ರೆ ಯು ಹ್ಯಾವ್ ಟು ಚೇಂಜ್ ಯುವರ್ ಮೆಂಟಲ್ ಆಟಿಟ್ಯೂಡ್. ನೀವು ಬರೀತಾ ಇರೋದು ನಿಮಗೋಸ್ಕರ. ಆದ್ರೆ ನಾನು ಬೆನ್ನತ್ತಿದ್ದೀನಿ ಅಂತಂದ್ರೆ ನಾನು ಬೆನ್ನತ್ತ ಇದ್ರೆ ಅದನ್ನು ಮಾಡ್ತಿರ್ಲಿಲ್ಲ. ಯಾವ್ದು ಇಂಪಾರ್ಟೆಂಟ್ ಐತೆ ಅದ್ ಇವತ್ತು ನಾಳೆ ಯಾವ್ದು UT ಐತೆ ಅದ್ ನೋಡಿ ಅದನ್ನ ಬಿಟ್ಬಿಟ್ಟು ಯಾವಾಗ್ಲೂ ಇನ್ನೊಂದು 6 ತಿಂಗಳು ಬಿಟ್ಟು ನೋಡೋದು AP-ನ. ಅಷ್ಟೊತ್ತಿಗೆ ಏನಾಗ್ತದೆ ಅದು ಪಾಪಿ ಆಗ್ಬಿಡ್ತಿತ್ತು. ನೀವು ನೋಡಿದ AP ಅದು ಪಾಪಿ ಆಗ್ಬಿಡ್ತತೆ. ಅದಕ್ಕೆ ದಿನಾ ನೋಡ್ರಿ ಅಂತಾನೆ ಹೇಳ್ತಾ ಇರೋದು. ನೋಡ್ತಿರೋದಲ್ಲ? ಎಷ್ಟು ಜನ ಫೋರ್ಸಿಗೆ ಹೋಮ್ವರ್ಕ್ ಮಾಡ್ತಿದ್ದೀರಿ? ನೇರವಾದ ಪ್ರಶ್ನೆ. ನನ್ನ ಫೋರ್ಸಿಗೆ ಎಷ್ಟು ಜನ ಹೋಮ್ವರ್ಕ್ ಮಾಡ್ತಿದ್ದೀರಿ? ಇಲ್ಲ ಸರ್ ನಾವು ಕಲಿಬೇಕು ಅಂತಾನೆ ಮಾಡ್ತಿದೀವಿ ಅಂದ್ರೆ ಎಷ್ಟು ಜನ ಇದ್ದೀರಿ? ಇಲ್ಲ ನನ್ ಫೋರ್ಸಿಗೆ ಮಾಡೋರು ಎಷ್ಟು ಜನ ಇದ್ರಿ? ಇನ್ ನನ್ ಫೋರ್ಸಿಗೆ ಮಾಡೋರು ಒಪ್ಕೊಂಡ್ರೆ ಇನ್ನೆಲ್ಲರೂ ಕಲಿಯಕ್ ಮಾಡ್ತಾ ಇದಾರೆ ಅಂತ. ಮಾನ್ಯ ಕೈ ಬಂದಿತ್ತು ಹಿಂಗೆ? ಫೋರ್ಸಿಗೆ ಮಾಡ್ತಿದ್ದೀರಾ ಕಲಿಯಕ್ಕೋಸ್ಕರ ಮಾಡ್ತಿದ್ದೀರಾ? ಇಲ್ಲ ಸರ್. ಅಲ್ಲ ನಾನ್ ನೋಡಮ್ಮ, ನಾನ್ ಹೇಳ್ತೀನಿ ಕೇಳ್ರಿ, ನಿಮ್ಮ ಲೈಫ್ ನಿಮ್ಮ ರಿಸ್ಕ್. ಸರ್ ಕಲಿಯಕ್ಕೋಸ್ಕರ ನೀವ್ ಎಷ್ಟು ವರ್ಕ್ ಮಾಡ್ತಿರೋ. ಈಗ ನಾನು ಇಷ್ಟು ಬಹಳ ಚಂದ ಬರ್ತಾವಂದ್ರೆ ನಾನು ಅಷ್ಟು ಸಾರಿ ವರ್ಕ್ ಮಾಡಿದೀನಿ. ನೀವು ಹೇಳಿದ್ರಲ್ಲ ಈಗ ನಿಮ್ ಸ್ಕೂಲಲ್ಲಿ ಹಂಗ್ ಮಾಡ್ತಾರೆ ಸರ್, ಹಿಂಗ್ ಬಿಟ್ಟು ಹೋಗ್ತಾರೆ ಸರ್ ಅಂದ್ರೆ ಯಾಕೆಂದ್ರೆ ವಿತೌಟ್ ಪ್ರಿಪರೇಷನ್ ಎನಿ ಕ್ಲಾಸ್ ಅನ್ನ ಮಾಡಬಾರ್ದು. ಸೊ ನೀವು ಅನ್ಕೊಂಡಿರ್ತೀರಿ ಸರ್ 30 ವರ್ಷ ಸರ್ವಿಸ್ ಮಾಡಿದಿರಿ, ನೀವು ಮ್ಯಾಥ್ಸ್ ನೋಡೋದೇ ಅಲ್ವಾ? ಸೊ ನಾನು 5 o'clock ಬಂದ್ರೆ ಅಗೈನ್ 30 minutes ಐ ವಿಲ್ ರೀಡ್ ಆಲ್ ದ ಪ್ರಾಬ್ಲಮ್ಸ್. ನಾನು ಮತ್ತೆ ನೋಡ್ತೀನಿ. ನಾನು ಪ್ರತಿದಿನ ಮತ್ತು ನನ್ನ ಸ್ಕೂಲಲ್ಲೂ AP ಮಾಡಿರ್ತೀನಿ. ಮತ್ತೊಂದ್ಸಲ ನೋಡ್ತೀನಿ. ಯಾಕಂದ್ರೆ ಇನ್ನ ಸ್ವಲ್ಪ ಏನಾದ್ರು ಈಸಿಯಾಗಿ ಹೇಳ್ಕೊಡ್ಬೋದಾ? ನೀವು ಹಂಗಾದ್ರೆ ಮಾತ್ರ ಸಾಧ್ಯತೆ ಇದೆ. ಹೇಳ್ತೀನಿ ಕೇಳ್ರಿ, ಮೊನ್ನೆ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ, ಸೆಕೆಂಡ್ ಎಕ್ಸಾಮ್ ಹತ್ರ SLC ಅಲ್ಲಿ 50 ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ರೆ 2 ಜನ ಪಾಸ್ ಆಗಿಲ್ಲಂತೆ. 2 ಜನ 50 ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ರೆ 2 ಜನ ಪಾಸ್ ಆಗಿಲ್ಲ. ನಮ್ ಸ್ಕೂಲಿಂದ 2 ಜನ ಸೈನ್ಸ್ ಮತ್ತು ಸೋಷಿಯಲ್ಗೆ ಹೋಗಿದ್ರು ಟೀಚರ್ಸ್. ಅಂದ್ರೆ ಟಫ್ ಇದೆ ಅಂತಲ್ಲ, ಅವ್ರು ಓದಿಲ್ಲ ಹುಡುಗರು. ಅದಕ್ಕೆ ಹೇಳ್ತಿದ್ದೀನಿ, ಇನ್ನ ಈ ವರ್ಷ CC ಕ್ಯಾಮ್ರಾ ಅಂಡರ್ IP ಕಂಟ್ರೋಲ್. IP ಅಂದ್ರೆ ನೀವ್ ಏನು ಕ್ಲಾಸ್ ರೂಮ್ ಅಲ್ಲಿ ಎಕ್ಸಾಮ್ ಬರಿಬೇಕಾದ್ರೆ ಏನ್ ಬರೀತೀರಾ ಅದು ಸಹ ರೆಕಾರ್ಡ್ ಆಗುತ್ತೆ. ನೆನ್ಪಿಟ್ಕೊಳ್ರಿ. ಅದಕ್ಕೆ ಯಾವ ಭಯ ಬೇಡ. CC ಕ್ಯಾಮ್ರಾ 10 ಹಾಕ್ಲಿ, ನಾನು ಬರಿತೀನಿ ಸಹ ಅನ್ನೋ ಧೈರ್ಯ ಬರ್ಬೇಕು ಅಂದ್ರೆ ನೀವು ವರ್ಕೌಟ್ ಮಾಡ್ತೀರಾ? 100%? Are you sure? ಸೊ 7:12 ಆಯ್ತು, ಕ್ಲೋಸ್ ಮಾಡೋಣ. ಸಾಟರ್ಡೆ ನೆಟ್ ಅನ್ನ ಯಾರು ವೇಸ್ಟ್ ಮಾಡ್ಕೋಬೇಡ್ರಿ. 1.5 hour ಕ್ಲಾಸ್ ತಗೊಂತೀನಿ. ಸಾಟರ್ಡೆ ಸಂಡೇ ಯಾರು ವೇಸ್ಟ್ ಮಾಡ್ಕೋಬೇಡ್ರಿ ನೆಟ್ ಅನ್ನ. ಹೋಯ್ತಲ್ಲ, ವಾಟ್ಸಪ್ ಅಲ್ಲಿ ಯಾರೋ ಉಂಡೇನೆ ತಿಂದೇನೆ ಕುಡ್ದೇನೆ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಅವ್ರು ನೀ ಬೇಡ ಅಂದ್ರು ಉಣ್ತಾರೆ, ಬೇಡ ಅಂದ್ರು ತಿಂಡಿತಾರೆ. ಟಿಫನ್ ಆಯ್ತಾ? ಆಗಿಲ್ಲ ಅಂದ್ರೆ ಹೋಗಿ ಮಾಡ್ಸಿ ಬರ್ತೀರೇನ್ ನೀವು? ಆಗಿಲ್ಲ ಅಂದ್ರೆ ಹೋಗಿ ಮಾಡ್ಸಿ ಬರ್ತೀರೇನ್ ನೀವು? ಮತ್ತೆ ಅದ್ ಕೇಳ್ಬೇಕಪ್ಪ. ಪಿಕ್ಚರ್ಗೆ ಹೋಗಿರ್ತಾರೆ, ಪಿಕ್ಚರ್ಗೆ ಬಂದಿದ್ರಾ? ಮದುವೆಗೆ ಹೋಗಿರ್ತಾರೆ, ಮದುವೆಗೆ ಬಂದಿದ್ರಾ? ಪ್ರಶ್ನೆ ನೋಡ್ರಿ ನಮ್ಮ ಒಳ್ಳೆ. ಅವರು ಮದುವೆಗೆ ಬಂದಾರೆ, ನೀವು ಮದುವೆಗೆ ಹೋಗ್ತೀರಿ. ನೀವು ಮದುವೆಗೆ ಬಂದಿದ್ರೇನು? ಮತ್ತೆ ಪಾಪ ಆಟಾಡಕ್ ಬರ್ತಾರೆ ಅಲ್ಲಿ. ಬಾಯ್. Again 6 o'clock. Okay, bye.